Namaskaram. So continuing with KCET questions on electrostatic potential and capacitance chapter, particularly now capacitor based questions start ಮಾಡಿದ್ವಿ. We will be continuing with those questions in this video. Like ನಾನು ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ಮೇಲೆ ಒಂದು 4 ಟೈಪ್ ತೋರಿಸಿದ್ದೆ. ಈ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಈ ಸ್ಮಾಲ್ ಡ್ರಾಪ್ಸ್ ಇರ್ತಾವೆ, ಒಂದು ಕಂಬೈನ್ ಮಾಡಿ ಬಿಗ್ ಡ್ರಾಪ್ ಮಾಡ್ತಾರೆ. ಅದೋ ಟೈಪ್ ಕೆಪಾಸಿಟರ್ಸ್ ಬೇಸ್ಡು ನಾವು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಕ್ವಶನ್ಸ್ ಬಂದಾಗ ಅದ್ರ ವೆರೈಟಿ ಮತ್ಸ್ ಹೆಂಗೆ ಬರ್ತಾವೆ, ಹಂಗೂ ಕೇಳ್ತಾರೆ. ಅದನ್ನು ಈ ವಿಡಿಯೋದೊಳಗೂ ನಾನು ಎಕ್ಸ್ಪ್ಲೇನ್ ಮಾಡೋದಿನಿ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ರಿ. ಆ್ಯಂಡ್ ಈ ವಿಡಿಯೋದೊಳಗೆ ಒಂದಿಷ್ಟು ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಟೈಪು ಇರ್ತಾವೆ, ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ಸು ಇರ್ತಾವೆ. ಸೊ ಬಟ್ ಈಸಿಲಿ ಅರ್ಥ ಆಗೋಂಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೇಕ್ ಯೂಸ್ ಆಫ್ ದ್ಯಾಟ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್ ನಾವು. ಸೊ ಹಿಯರ್ ಈಸ್ ಅವರ್ first question. The electric field between two oppositely charged plates of a parallel plate capacitor is uniform. So again ಇದು capacitor based question ಐತೆ, particularly parallel plate capacitor ಅದು. ಸೊ ಆ parallel plate capacitor ಅಂದ ತಕ್ಷಣ ಎರಡು ಪ್ಲೇಟ್ ಏನು ಬರ್ತಾವೆ ನೋಡ್ರಿ, ಒಂದು ಪಾಸಿಟಿವ್ಲಿ ಚಾರ್ಜ್, ಒಂದು ನೆಗೆಟಿವ್ಲಿ ಚಾರ್ಜ್. ಬಿಟ್ವೀನ್ ದೀಸ್ ಟೂ ಪ್ಲೇಟ್ಸ್, ಇವು ಎರಡು ಪ್ಲೇಟ್ಗಳ ನಡುವು electric field ಯಾವ ರೀತಿ ಇರ್ತದೆ ಅಂತ ಕೇಳಾಕತ್ತಾರ. ದಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಟು ಅಪೋಸಿಟ್ಲಿ ಚಾರ್ಜ್ಡ್ ಪ್ಲೇಟ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಯೂನಿಫಾರ್ಮ್. ಆ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇರುತ್ತೆ. ಹೆಂಗೆ ಅಂದ್ರೆ ಆಪ್ಷನ್ ಎ ಓವರ್ ದ ಕಂಪ್ಲೀಟ್ ರೀಜನ್, ಆಪ್ಷನ್ ಬಿ ಓನ್ಲಿ ನಿಯರ್ ದ ಸೆಂಟರ್. ಅಂದ್ರೆ ಕಂಪ್ಲೀಟ್ ಎಲ್ಲ ಕಡೆ ಯೂನಿಫಾರ್ಮ್ ಇರ್ತದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಫಸ್ಟ್ ಆಪ್ಷನ್. ಸೆಂಟರ್ನೊಳಗೆ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇರ್ತದೆ ಸೆಕೆಂಡ್ ಆಪ್ಷನ್. ಎಡ್ಜಸ್ ಕಡೆ ಎಷ್ಟ ಇರ್ತೈತಿ ಥರ್ಡ್ ಆಪ್ಷನ್. ಫೋರ್ತ್ ಒನ್ ಓವರ್ ದ ಹೋಲ್ ರೀಜನ್ ಎಕ್ಸೆಪ್ಟ್ ನಿಯರ್ ದಿ ಎಡ್ಜಸ್. ಓಕೆ, 4 ಆಪ್ಷನ್ ಅದಾವ, ವಿಚಾರ ಮಾಡ್ರಿ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಕಡೆ ಯೂನಿಫಾರ್ಮ್ ಇರ್ತೈತಿ, ಓನ್ಲಿ ಎಕ್ಸೆಪ್ಟ್ ದ ಎಡ್ಜಸ್. ಓಕೆ, ಸೊ ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಆ್ಯಕ್ಚುಲಿ ಇದಕ್ಕೆ ಫ್ರಿಂಜ್ ಎಫೆಕ್ಟ್ ಅಂತ ಕರೀತಾರೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನು ಈ ಕೆಪಾಸಿಟರ್ದು ಪ್ಲೇಟ್ಸ್ ಎಲ್ಲಿಗೆ ಮುಗಿತಾವಲ್ಲ ಅಲ್ಲಿಂದ ಹೊರಗೆ ಬಂದರೆ, ಎಕ್ಸ್ಟೆಂಡ್ ಆದರೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫ್ರಿಂಜ್ ಎಫೆಕ್ಟ್. ಸೊ ಅಲ್ಲೇ ಹಿಂಗೆ ಸ್ವಲ್ಪ ಕರ್ವ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋದ್ರಿಂದ ನಿಯರ್ ದಿ ಎಡ್ಜಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ನಾಟ್ ಬಿ ಯೂನಿಫಾರ್ಮ್. ಸೊ ಇದನ್ನು ಬೇಕಾದ್ರೆ ಹಂಗೆ ನೆನಪಿಟ್ಕೊಂಡ್ರಿ, ಬೇರೆ ಯಾವ್ದಾರು ಕ್ವಶನ್ ಒಳಗೆ ಬೇಕಾದ್ರೆ ಇದಕ್ಕೆ ಫ್ರಿಂಜ್ ಎಫೆಕ್ಟ್ ಅಂತ ಕರೀತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಕಮಿಂಗ್ ಔಟ್ ಆಫ್ ದ ಟೂ ಪ್ಲೇಟ್ಸಿಗೆ ಇಲ್ಲಿಗಷ್ಟೇ ಅದು ರಿಸ್ಟ್ರಿಕ್ಟ್ ಆಗಲಾರ್ದೆ ಹೊರಗೆ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋದಕ್ಕೆ ಫ್ರಿಂಜ್ ಎಫೆಕ್ಟ್ ಅಂತಾರೆ. ಸೊ ಅದು ಇರಲಿ. ಬಟ್ ಕ್ವಶನ್ ಒಳಗೆ ಅವ್ರು ಆ್ಯಕ್ಚುಲಿ ಕೇಳಿದ್ದೇನೆಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಇರ್ತೈತಿ, ಅದು ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಷ್ಟೇ ಇರುತ್ತೆ, ಎಡ್ಜಸ್ಟ್ನೊಳಗೆ ಯೂನಿಫಾರ್ಮ್ ಇರೋಂಗಿಲ್ಲ. ಸೊ ದ ನೆಕ್ಸ್ಟ್ ಕ್ವಶನ್. 4 capacitors of 8 microfarad each are joined as shown. Equivalent capacitance ಕೇಳೋರು. ಇದು ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಬೇಸ್ಡ್ ಕ್ವಶನ್. ಇಲ್ಲಿ 4 ಏನು ಕೆಪಾಸಿಟರ್ಸ್ ಕೊಟ್ಟಾರ, ಇದ್ರೊಳಗೆ ಯಾವ ಸೀರೀಸ್ ಯಾವ್ದು ಪ್ಯಾರಲಲ್ ನೀವು ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡ್ಬೇಕು. ಆಪ್ಷನ್ಸ್ ಕೊಟ್ಟಾರ 32, 2, 8 ಆ್ಯಂಡ್ 16 ಮೈಕ್ರೋಫ್ಯಾರಡ್ ಅಂತ ಹೇಳಿ. ಓಕೆ, ಟ್ರೈ ಮಾಡಿರಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಯಾರು ಸಾಲ್ವ್ ಮಾಡಿರಿ, ಇಲ್ಲಾಂದ್ರೆ ಬೇಕಾದ್ರೆ ಇನ್ನೊಮ್ಮೆ ಟ್ರೈ ಮಾಡಿರಿ, ಇನ್ನೂ ಪಾಸ್ ಮಾಡಿ ಟ್ರೈ ಮಾಡಿಲ್ಲ ಅಂದರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಎ 32 ಮೈಕ್ರೋಫ್ಯಾರಡ್. ಆ್ಯಕ್ಚುಲಿ ಇವು 4 ಕೆಪಾಸಿಟರ್ಸ್ ಇಲ್ಲೇ ಪ್ಯಾರಲಲ್ ಅದಾವೆ. ಸೊ ಸಮ್ ವಾಟ್ ಇದೇ ಟೈಪ್ ಒಂದು ನಾವು ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಸ್ಟಿಲ್ ಈಗ ನೋಡ್ರಿ, ಪ್ಯಾರಲಲ್ ಅಂದ್ರೆ ಸೀರೀಸ್ ಅಂದ್ರೆ ನಿಮಗೆ ಗೊತ್ತಿರ್ಬೇಕು. 2 ಕೆಪಾಸಿಟರ್ಸ್ ಸೀರೀಸ್ನೊಳಗೆ ಅದಾವೆ ಅಂತ ಹೇಳಕ್ಕೆ ನಾನು ನಿಮ್ಗೆ ಏನು ಟ್ರಿಕ್ ಹೇಳಿದ್ದೆ ಅಂದರೆ, ಸೊ ಒಂದು ಕೆಪಾಸಿಟರ್ನಿಂದ ನೀವು ಇನ್ನೊಂದು ಕೆಪಾಸಿಟರ್ಗೆ ಮೂವ್ ಆಗೋಬೇಕಾರೆ ಇನ್ನೊಂದು ಯಾವುದು ಎಕ್ಸ್ಟ್ರಾ ವೈಯರ್ ಬರ್ದಿಲ್ಲ ಅಂದರೆ, ಇಫ್ ದರ್ ಈಸ್ ಓನ್ಲಿ ಒನ್ ವೇ ಬಿಟ್ವೀನ್ ದ ಟೂ ಕೆಪಾಸಿಟರ್ಸ್, ಲೈಕ್ ನೀವು ಹೆಂಗೆ ಮಾಡ್ಬೇಕು, ಈ ಕೆಪಾಸಿಟರಿಂದ ಈ ಕೆಪಾಸಿಟರಿಗೆ ವಾಕ್ ಮಾಡ್ಕೊತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಡ್ಕೊತ ಹೋಗ್ಬೇಕು. ಹಂಗೆ ನಡ್ಕೊತ ಹೋಗ್ಬೇಕಾರೆ ಬೇರೆ ಯಾವುದು ರೂಟ್ ನಿಮಗೆ ಸಿಗಲಿಲ್ಲ, ಬೇರೆ ಯಾವುದು ರೋಡ್ ಸಿಗಲಿಲ್ಲ. ರೋಡ್ ಅಂದ್ರೆ ಇನ್ ದ ಸೆನ್ಸ್ ವೈಯರ್ ಸಿಗಲಿಲ್ಲ ಅಂದರೆ ಅವಾಗ ನಾವು 2 ಕೆಪಾಸಿಟರ್ಸ್ ಸೀರೀಸ್ನೊಳಗೆ ಅದಾವ ಅಂತ ಹೇಳ್ತೀವಿ. ಪ್ಯಾರಲಲ್ ಯಾವಾಗ ಹೇಳ್ತೀವಿ ಅಂದರೆ, ಈಗ ಲೈಕ್ ಇಲ್ಲೇ 4 ಕೆಪಾಸಿಟರ್ಸ್ ಅದಾವ. 4 ಕೆಪಾಸಿಟರ್ದು ಯಾವುದರ ಒಂದು ಪ್ಲೇಟ್, ಲೈಕ್ ಒಂದೊಂದು ಕೆಪಾಸಿಟರ್ಗೆ 2 ಪ್ಲೇಟ್ ಇರ್ತಾವೆ, ಹೌದಾ? ಸೊ ಇದ್ರೊಳಗೆ ಫಸ್ಟ್ ಕೆಪಾಸಿಟರ್ನೊಳಗೆ ಯಾವುದ್ರ ಒಂದು ಪ್ಲೇಟ್, ಫಸ್ಟ್ ಪ್ಲೇಟ್ ಅವ್ರ ಸೆಕೆಂಡ್ ಪ್ಲೇಟ್.
ಸೆಕೆಂಡ್ ಕೆಪಾಸಿಟರ್ನೊಳಗೆ ಯಾವುದಾದ್ರು ಒಂದು ಪ್ಲೇಟ್ 3 ಮತ್ತು 4 ಯಾವುದಾದ್ರು ಒಂದು ಪ್ಲೇಟ್ ಬಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಜಾಯ್ನ್ ಆಗಿರ್ಬೇಕು. ಆ್ಯಂಡ್ ಈಗ ಯಾವ್ಯಾವ ಪ್ಲೇಟ್ ನಾವು ಬಿಟ್ಟಿರ್ತೀವಿ ರಿಮೈನಿಂಗ್ ಅವೆಲ್ಲ ಸೇರಿ ಇನ್ನೊಂದು ಪಾಯಿಂಟಿಗೆ ಜಾಯ್ನ್ ಆಗಿರ್ಬೇಕು. ಹಂಗಿದ್ರೆ ಪ್ಯಾರಲಲ್ ಅಂತ ಹೇಳ್ತೀವಿ. ಸೊ ಇಲ್ಲೇ 4 ಕೆಪಾಸಿಟರ್ಸ್ ಪ್ಯಾರಲಲ್ ಅದಾವೆ. ಹೆಂಗಂದ್ರೆ ಸೊ ಇದ್ರದ್ದು ಫಸ್ಟ್ ಪ್ಲೇಟ್ ಈ ಪಾಯಿಂಟಿಗೆ ಕನೆಕ್ಟ್ ಆಗೈತಿ. ಓಕೆ, ಇದು ಯಾವುದು ಫಸ್ಟ್ ಕೆಪಾಸಿಟರ್ದು ಫಸ್ಟ್ ಪ್ಲೇಟ್. ಸೆಕೆಂಡ್ ಕೆಪಾಸಿಟರ್ದು ಸೆಕೆಂಡ್ ಪ್ಲೇಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಹಿಂಗೆ ಹಾಸಿ ಈ ಕಡೆಯಿಂದ ಹಾಸಿ ಹಿಂಗೆ ಬಂದು ಅದ ಪಾಯಿಂಟಿಗೆ ಜಾಯ್ನ್ ಆಗ್ತದೆ. ಸೊ ನೆಕ್ಸ್ಟ್ ಥರ್ಡ್ ಕೆಪಾಸಿಟರ್ದು ಫಸ್ಟ್ ಪ್ಲೇಟ್ ಆ್ಯಕ್ಚುಲಿ ಇಲ್ಲಿ ಬಂದು ಲೆಫ್ಟಿಗೆ ಬಂದು ಹಿಂಗೆ ಹಾಸಿ ಈ ಕಡೆ ಬಂದು ಮತ್ತೆ ಸೇಮ್ ಪಾಯಿಂಟಿಗೆ ಜಾಯ್ನ್ ಆಗ್ತದೆ. ಸೊ ಫೋರ್ತ್ ಕೆಪಾಸಿಟರ್ದು ಸೆಕೆಂಡ್ ಪ್ಲೇಟ್ ಓಕೆ ಈ ಕಡೆ ಹಾಸಿ ಇದು ಸೇಮ್ ಪಾಯಿಂಟಿಗೆ ಬರ್ತದೆ. ನೆಕ್ಸ್ಟ್ ಈಗ ಒಂದು ಸೆಟ್ ಆಫ್ ಪ್ಲೇಟ್ಸ್ ಅದು ಇಲ್ಲಿ ನಾವು ಮಾರ್ಕ್ ಮಾಡಿದ್ನಲ್ಲ 1 2 1 2 ಅಂತ ಹೇಳಿ. ಸೊ ಇನ್ನು ಉಳುಕಿತ್ತು ಇದ್ರದ್ದು ಸೆಕೆಂಡ್ ಪ್ಲೇಟ್. ಸೊ ಈ ಪಾಯಿಂಟಿಗೆ ಜಾಯ್ನ್ ಆಗಿ ಇಲ್ಲಿಗೆ ಬಂದಿದೆ ಅಂತ ನಾವು ಅಂದ್ಕೊಂಡ್ರೆ ಈಗ ಉಳುಕಿದೆಲ್ಲ ಕೆಪಾಸಿಟರ್ದು ಯಾವುದ್ರ ಒಂದು ಪ್ಲೇಟ್ ಈ ಪಾಯಿಂಟಿಗೆ ಬರ್ಬೇಕು. ಸೊ ಸೆಕೆಂಡ್ ಕೆಪಾಸಿಟರ್ದು ಫಸ್ಟ್ ಪ್ಲೇಟ್ ಬಂದು ಜಾಯ್ನ್ ಆಗ್ತೈತಿ. ಥರ್ಡ್ ಕೆಪಾಸಿಟರ್ದು ಸೆಕೆಂಡ್ ಪ್ಲೇಟ್ ಬಂದು ಇದ ಪಾಯಿಂಟಿಗೆ ಜಾಯ್ನ್ ಆಗೈತೆ. ಫೋರ್ತ್ ಕೆಪಾಸಿಟರ್ದು ಫಸ್ಟ್ ಪ್ಲೇಟ್ ಇದ ಪಾಯಿಂಟಿಗೆ ಜಾಯ್ನ್ ಆಗೈತೆ. ಸೊ ಲೈಕ್ ಒನ್ ಸೆಟ್ ಆಫ್ ಪ್ಲೇಟ್ಸ್ ಟು ಒನ್ ಪಾಯಿಂಟ್, ಅನದರ್ ಸೆಟ್ ಆಫ್ ಪ್ಲೇಟ್ಸ್ ಟು ಅನದರ್ ಪಾಯಿಂಟ್. ಈ ರೀತಿ ಜಾಯ್ನ್ ಆದಾಗ ವಿ ಸೇ ದಟ್ ಆಲ್ ದ ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಇದ್ದಾಗ ಕೆಪಾಸಿಟರ್ಸ್ ಇದ್ದಾಗ ನಾವು ಜಸ್ಟ್ ಅವುಗಳ ಕೆಪಾಸಿಟೆನ್ಸಸ್ಸನ್ನು ಆ್ಯಡ್ ಮಾಡ್ತೀವಿ. ಸೊ 8 4s ಇಟ್ ಬಿಕಮ್ಸ್ 32 ಮೈಕ್ರೋಫ್ಯಾರಡ್. ಸೊ ಹಿಯರ್ ಇಸ್ ದ ನೆಕ್ಸ್ಟ್ ಕ್ವಶನ್ ಬೇಸ್ಡ್ ಆನ್ ಕೆಪಾಸಿಟರ್ಸ್. ಇದೊಂದು ಪ್ಯಾಟರ್ನ್ ಬರ್ತೈತೆ. ಈಗ ಇದ ಪ್ಯಾಟರ್ನ್ ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಂತ ಕ್ವಶನ್ಸ್ ಕೇಳ್ತಾರೆ. ಸೊ ಇದೊಂದು ಸ್ವಲ್ಪ ಅದರೊಳಗೆ ಆ ಪ್ಯಾಟರ್ನ್ ಒಳಗೆ ಒಂದು ಸ್ವಲ್ಪ ಬೇಸಿಕ್ ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿಂದ ನಾವು ಡಿಸ್ಕಸ್ ಮಾಡ್ಕೊಂಡು ತೊಗೊಂಡಂತೀವಿ ಒನ್ ಬೈ ಒನ್. ಫಸ್ಟ್ ಆಫ್ ಆಲ್ ಇದಂತೂ ಟ್ರೈ ಮಾಡಿರಿ. ವಾಟ್ ಈಸ್ ಈಕ್ವಿವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಫಾರ್ ಅರೇಂಜ್ಮೆಂಟ್ಸ್ ಶೋನ್ ಇನ್ ಫಿಗರ್. ಸೊ ಇಲ್ಲಿ ಆ್ಯಕ್ಚುಲಿ ಏನೈತೆ ಅಂತ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ 2 ಪಾಯಿಂಟ್ ಅದಾವೆ, ಒಂದು ಪಿ ಆ್ಯಂಡ್ ಕ್ಯೂ ಅಂತ ಹೇಳಿ. ಇಲ್ಲೇ 4 ಪ್ಲೇಟ್ಸ್ ಅದಾವೆ. ಲೈಕ್ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನೊಳಗೆ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಏನು ಪ್ಲೇಟ್ಸ್ ಇರ್ತಾವಲ್ಲ ಆ ರೀತಿ ಪ್ಲೇಟ್ಸ್ ಅದಾವೆ. 4 ಪ್ಲೇಟ್ಸ್ ಅದಾವೆ. ಬೇಕಾದ್ರೆ ನೀವು ಇದನ್ನು ನಂಬರ್ ಮಾಡ್ಕೋಬೋದು. ಇದನ್ನು ಪ್ಲೇಟ್ 1, ಪ್ಲೇಟ್ 2, ಪ್ಲೇಟ್ 3 ಆ್ಯಂಡ್ ಪ್ಲೇಟ್ 4 ಅಂತೇಳಿ. ಸೊ ಪ್ಲೇಟ್ 1 and 4 ಆರ್ ಕನೆಕ್ಟೆಡ್ ಟು ಪಾಯಿಂಟ್ ಪಿ. ಪ್ಲೇಟ್ 2 and 3 ಆರ್ ಕನೆಕ್ಟೆಡ್ ಟು ಪಾಯಿಂಟ್ ಕ್ಯೂ. ಸೊ ನಿಮ್ಗೆ ನೆನಪಿದ್ರೆ ನಾನು ಕ್ಲಾಸ್ನೊಳಗೆ ಹೇಳಿದ್ದೆ ಈ ರೀತಿ ಪಾಯಿಂಟ್ ಪಿ ಕ್ಯೂ ಎಕ್ಸ್ ವೈ ಹಿಂಗೆ ಯಾವಾಗ ಕೊಟ್ಟಿರ್ತಾರಲ್ಲ ಅಲ್ಲೇ ಆ 2 ಪಾಯಿಂಟನ್ನ ತೊಗೊಂಡು ಹೋಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ರೀತಿ ಇದನ್ನು ತೊಗೊಂಡು ಹೋಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಯಾರ ಅಂತ ಅನ್ಕೋಬೇಕು ನಾವು. So actually this question is based on capacitors in series and parallel combination. ಈ 4 ಪ್ಲೇಟ್ಸ್ ಏನು ಕೊಟ್ಟಾರಲ್ಲ ಇದ್ರೊಳಗೆ ಫಸ್ಟ್ ಆಫ್ ಆಲ್ ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಇದ್ರೊಳಗೆ ಎಷ್ಟು ಕೆಪಾಸಿಟರ್ಸ್ ಆಗ್ತಾವೆ ಆ್ಯಂಡ್ ಆ ಕೆಪಾಸಿಟರ್ಸ್ ಸೀರೀಸ್ನೊಳಗೆ ಅದಾವೋ ಇನ್ನು ಪ್ಯಾರಲಲ್ನೊಳಗೆ ಅದಾವೋ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ರಿಲೆವೆಂಟ್ ಫಾರ್ಮುಲಾ ಹಚ್ಚಿ ಕ್ಯಾಲ್ಕುಲೇಷನ್ ಮಾಡೋದಿರ್ತೈತಿ. ಸೊ ಒಂದಿಷ್ಟು ಪ್ಯಾಟರ್ನ್ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನು ಹೆಂಗೆ ಬರ್ತಾವಂತ ಅನ್ನೋದನ್ನ. ಓಕೆ, ನೀವು ಆಲ್ರೆಡಿ ನಿಮಗೆ ಈ ಟೈಪ್ ಆಫ್ ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಏನಾರ ಐಡಿಯಾ ಇದ್ದರೆ ಟ್ರೈ ಮಾಡಿರಿ. ಇಲ್ಲಾಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಆಪ್ಷನ್ಸ್ ಕೊಟ್ಟಾರ ಜಸ್ಟ್ ಚೆಕ್ಔಟ್ ಮಾಡಿರಿ ಅದನ್ನು ಯಾವುದು ಆನ್ಸರ್ ಬರಬಹುದು ಅಂಥೇಳಿ. ಸೊ ಈ ಕ್ವಶನಿಗೆ ಆನ್ಸರು ಆಪ್ಷನ್ ಬಿ 2ε0a/d ಬರ್ಬೇಕು. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂಥೇಳಿ. ಆ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊರಿ ಇದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅನ್ನೋದನ್ನು. ಸೊ ಫಸ್ಟಿಗೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಸೊ ಈಗ ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಕ್ಯೂ ಎರಡೂ ಬ್ಯಾಟ್ರಿ ಕನೆಕ್ಟ್ ಮಾಡ್ಯಾರ ಅಂತಂದರೆ ಸೊ ಈಗ ಬ್ಯಾಟ್ರಿ ಅಂದ ತಕ್ಷಣ ಒಂದು ಪಾಸಿಟಿವ್ ಟರ್ಮಿನಲ್ ಇರ್ತೈತೆ, ಅದರೊಳಗೆ ಒಂದು ನೆಗೆಟಿವ್ ಟರ್ಮಿನಲ್ ಇರ್ತೈತೆ. ಸೊ ಈಗ ಪಿನ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿವಿ ಅಂತಂದರೆ ಸೊ ಫಸ್ಟ್ ಪ್ಲೇಟ್ ನಮ್ದು ಲೆಟ್ ಮಿ ನಂಬರ್ ದೀಸ್. ಓಕೆ, ಸೊ 1 2 3 4 ಅಂಥೇಳಿ ಈ ಪ್ಲೇಟ್ಸಿಗೆ ಹೆಸರು ಕೊಟ್ಟರೆ ಸೊ ಪ್ಲೇಟ್ 1 ಮತ್ತು ಪ್ಲೇಟ್ 4 ಪಾಸಿಟಿವ್ಲಿ ಚಾರ್ಜ್ ಆದವು ಈಗ ಬಿಕಾಸ್ ದೇ ಆರ್ ಕನೆಕ್ಟೆಡ್ ಟು ಪಾಯಿಂಟ್ ಪಿ ಆ್ಯಂಡ್ ಪಾಯಿಂಟ್ ಕ್ಯೂ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅಂತ ಅಂದ್ಕೊಂಡ್ರೆ ಸೊ ಪ್ಲೇಟ್ 2 ಆ್ಯಂಡ್ ಪ್ಲೇಟ್ 3 ನೆಗೆಟಿವ್ಲಿ ಚಾರ್ಜ್ ಆದವು. ಸೊ ಹಿಂಗಿದ್ದಾಗ ಒಂದು ಪಾಸಿಟಿವ್ ಆ್ಯಂಡ್ ಒಂದು ನೆಗೆಟಿವ್ ಸೇರಿ ಒಂದು ಕೆಪಾಸಿಟರ್ ಆಗ್ತೈತೆ. ಹೌದು ರೀ, ಬಿಕಾಸ್ ಈಗ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗ್ಬೇಕಂದ್ರೆ 2 ಪ್ಲೇಟ್ಸ್ ಇರಬೇಕು. ಔಟ್ ಆಫ್ ದ 2 ಪ್ಲೇಟ್ಸ್ ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೇರಿ ಒಂದು ಕೆಪಾಸಿಟರ್ ಆಗ್ತದೆ. ಸೊ ದೇರ್ ಆರ್ ಟೋಟಲಿ ಹೌ ಮೆನಿ ಪ್ಲೇಟ್ಸ್ ಹಿಯರ್? ದೇರ್ ಆರ್ 4 ಪ್ಲೇಟ್ಸ್.
ಸೊ ದೀಸ್ 4 ಪ್ಲೇಟ್ಸ್ ಮೇಕ್ ಹೌ ಮೆನಿ ಕೆಪಾಸಿಟರ್ಸ್ ಅಂದರೆ 1 ಪಾಸಿಟಿವ್ 1 ನೆಗೆಟಿವ್ ಕಾಂಬಿನೇಷನ್. ದಿಸ್ ಮೇಕ್ಸ್ these 2 plates will make 1 capacitor. Next, second plate and third plate both are negative. ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗಂಗಿಲ್ಲ. ನೆಕ್ಸ್ಟ್ ಥರ್ಡ್ ಪ್ಲೇಟ್ ನೆಗೆಟಿವ್ ಆ್ಯಂಡ್ ಫೋರ್ತ್ ಪ್ಲೇಟ್ ಇಸ್ ಪಾಸಿಟಿವ್. ಇದೊಂದು ಕಾಂಬಿನೇಷನ್. ದಟ್ ಮೀನ್ಸ್ ದೆರ್ ಆರ್ ಟೋಟಲಿ 2 capacitors. 4 plates are making 2 capacitors. ಸೊ ಈಗ ನೆಕ್ಸ್ಟ್ ಇವು 2 ಕೆಪಾಸಿಟರ್ ಅದಾವಂತ ನಮಗೆ ಗೊತ್ತಾದ. ಇವು 2 ಕೆಪಾಸಿಟರ್ಸ್ ಸೀರೀಸ್ನೊಳಗೆ ಅದಾವೋ ಏನು ಪ್ಯಾರಲಲ್ನೊಳಗೆ ಅದಾವೆ ಹೆಂಗೆ ಐಡೆಂಟಿಫೈ ಮಾಡ್ಬೇಕು? ಸೊ ಇದಕ್ಕೆ 2 ವೇಸ್ ಅದಾವೆ, ಎರಡನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಈಗ ಲೈಕ್ ನೋಡ್ರಿ, ಈ ಪಾಸಿಟಿವ್ ಪ್ಲೇಟ್ ಪಾಯಿಂಟ್ ಪಿ ಕನೆಕ್ಟ್ ಆಗೈತೆ, ನೆಗೆಟಿವ್ ಪ್ಲೇಟ್ ಕ್ಯೂ ಕನೆಕ್ಟ್ ಆಗೈತೆ. ಸೊ ಈ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಅನ್ನು ತೊಗೊಂಡು ಹೋಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ. ಸಪೋಸ್ ಆ ಬ್ಯಾಟ್ರಿ ಏನು ಕನೆಕ್ಟ್ ಮಾಡಿರಲ್ಲ, that battery is 20 volt ಅಂದರೆ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಆರ್ ಕನೆಕ್ಟೆಡ್ ಟು ದ್ಯಾಟ್ ಬ್ಯಾಟ್ರಿ ಅಂದರೆ ಇದರ 20 ವೋಲ್ಟ್. ಇವು 2 ಕೆಪಾಸಿಟರ್ ಪ್ಲೇಟ್ಸ್ ನೋಡು ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದೆ 20 ವೋಲ್ಟ್. ನೆಕ್ಸ್ಟ್ ಇಲ್ಲಿ ನಮ್ಮ ಸೆಕೆಂಡ್ ಕೆಪಾಸಿಟರ್ ಐತಲ್ಲ, ಈ ಥರ್ಡ್ ಪ್ಲೇಟದ ನೆಗೆಟಿವ್ ಮತ್ತು ಫೋರ್ತ್ ಪಾಸಿಟಿವ್ ಸೇರಿ ಇಲ್ಲೊಂದು ಕೆಪಾಸಿಟರ್ ಆಗೈತಲ್ಲ, ಈ ಕೆಪಾಸಿಟರ್ದು ಒಂದು ಪ್ಲೇಟು ಕ್ಯೂಗೆ, ಇನ್ನೊಂದು ಪ್ಲೇಟು ಪಿಗೆ ಅದರ್ ಸೇಮ್ 2 ಪಾಯಿಂಟ್ಸ್ ಕನೆಕ್ಟ್ ಆಗಿದ್ದಕ್ಕೆ ಇಲ್ಲೂ 20 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರ್ತೈತೆ. ದಟ್ ಮೀನ್ಸ್ ಇಲ್ಲೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಬಂದಿದ್ದಕ್ಕೆ ಹಂಗರ ಅನ್ಕೋರಿ. ಅಥವಾ ಒನ್ ಸೆಟ್ ಆಫ್ ಪ್ಲೇಟ್ಸ್ ಒಂದು ಪಾಯಿಂಟಿಗೆ ಇನ್ನೊಂದು ಸೆಟ್ ಆಫ್ ಪ್ಲೇಟ್ಸು ಇನ್ನೊಂದು ಪಾಯಿಂಟಿಗೆ ಹೋಗಿದ್ದಕ್ಕೆ ವಿ ಕ್ಯಾನ್ ಸೇ, ಇದು ಪ್ರೀವಿಯಸ್ ಕ್ವಶನ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ದೀಸ್ 2 ಕೆಪಾಸಿಟರ್ ವಾಟ್ ಎವರ್ ವಿ ಹ್ಯಾವ್ ದೇ ಆರ್ ಇನ್ ಪ್ಯಾರಲಲ್. ಸೊ ಒಂದು ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂಥವು 2 ಕೆಪಾಸಿಟರ್ಸ್ ಅದಾವೆ ಪ್ಯಾರಲಲ್ನಾಗ ಅದಾವೆ ಅಂದ್ರೆ 2 ಆ್ಯಡ್ ಆಗ್ತಾವೆ. ಸೊ ಎಪ್ಸಿಲಾನ್ ನಾಟ್ ಎ ಬೈ ಡಿ ಪ್ಲಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ, ದಿ ಆನ್ಸರ್ ಇಸ್ 2 ಎಪ್ಸಿಲಾನ್ ನಾಟ್ ಎ ಬೈ ಡಿ. ಸೊ ಇವು 2 ಕೆಪಾಸಿಟರ್ಸ್ ಪ್ಯಾರಲಲ್ನಾಗ ಅದಾವೆ ಆ್ಯಂಡ್ ಸೀರೀಸ್ನೊಳಗೆ ಅದಾವೆ ಅಂತ ಐಡೆಂಟಿಫೈ ಮಾಡೋಕೆ ಫಸ್ಟ್ ಮೆಥಡ್. ಇನ್ನೊಂದು ಮೆಥಡ್ ಐತಿ, ಸ್ವಲ್ಪ ಅದು ಲೆಂದಿ ಮೆಥಡ್ ಆದರೂ ನಮಗೆ ಈ ಪ್ಯಾಟರ್ನೊಳಗೆ ವೆರೈಟಿ ಅವ್ರು ಕೊಟ್ಟರು, ಎಂಥ ಡಿಫಿಕಲ್ಟ್ ಕ್ವಶನ್ ಕೊಟ್ಟರು ಅದು ನಮಗೆ ಯೂಸ್ಫುಲ್ ಆಗುತ್ತೆ. ಆ ಒಂದು ಮೆಥಡ್ ನಾನು ನಿಮಗೆ ಕಲಿಸ್ತೀನಂತೆ. ಸೊ ಬಿಫೋರ್ ವಿ ಆ್ಯಕ್ಚುಲಿ ಲರ್ನ್ ದ ಸೆಕೆಂಡ್ ಮೆಥಡ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲೇ ಇಲ್ಲೇ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇರುವಂಥ ಇನ್ನೊಂದು ಅದರ್ ಟೈಪ್ ಆಫ್ ಕ್ವಶನ್ ಐತೆ. ಇದನ್ನು ನೀವು ಟ್ರೈ ಮಾಡಿರಿ. ಒನ್ಸ್ ಅಗೇನ್ ದೇರ್ ಆರ್ 4 ಪ್ಲೇಟ್ಸ್ 1 2 3 4. ಬೇಕಾದ್ರೆ ಇದನ್ನು ನಂಬರ್ ಮಾಡಿಬಿಡ್ತೀನಿ. ಬಟ್ ಈ ಪಾಯಿಂಟ್ ಪಿ ಆ್ಯಂಡ್ ಕ್ಯೂಗೆ ಯಾವ ಪ್ಲೇಟ್ಸನ್ನು ಜಾಯಿನ್ ಮಾಡ್ಯಾರ ಅನ್ನೋದು ಬೇರೆ ಐತೆ. ಸ್ವಲ್ಪ ನಿಮ್ಗೆ ನೆನಪಿದ್ರೆ ದ ಪ್ರೀವಿಯಸ್ ಕ್ವಶನ್ ಒಳಗೆ ಪ್ಲೇಟ್ 1 and 4 ವೇರ್ ಕನೆಕ್ಟೆಡ್ ಟು ಪಾಯಿಂಟ್ ಪಿ, 2 and 3 ವೇರ್ ಕನೆಕ್ಟೆಡ್ ಟು ಕ್ಯೂ. ಸೊ ದ್ಯಾಟ್ ಹ್ಯಾಸ್ ಬೀನ್ ಚೇಂಜ್ಡ್ ಹಿಯರ್. ಸೊ ಈ ಪ್ಯಾಟ್ರನ್ ಮೇಲೆ ನೀವೀಗ ಸೇಮ್ ಆಪ್ಷನ್ಸ್ ತೊಗೊರಿಬೇಕಾರೆ ಏನೈತೆ ರೀ ಆನ್ಸರ್ ಆಪ್ಷನ್ಸ್ ಅದರೊಳಗೆ ಎಪ್ಸಿಲಾನ್ ನಾಟ್ ಎ ಬೈ ಡಿ, ಸೆಕೆಂಡ್ ವಾಸ್ 2 ಎಪ್ಸಿಲಾನ್ ನಾಟ್ ಎ ಬೈ ಡಿ, ನೆಕ್ಸ್ಟ್ ಒಂದು 3 ಎಪ್ಸಿಲಾನ್ ನಾಟ್ ಆ್ಯಂಡ್ 4 ಎಪ್ಸಿಲಾನ್ ನಾಟ್ ಎ ಬೈ ಡಿ ಇದ್ದು ಅವನ್ನ ಸೇಮ್ ತೊಗೊಂಡು ಈ 4 ಪ್ಲೇಟ್ಸನ್ನು ಕನ್ಸಿಡರ್ ಮಾಡಿ ಫಸ್ಟ್ ಟೂ ಪ್ಲೇಟ್ಸ್ ಅನ್ನೋಕ್ಕಿಂತ 1 and 3 ಆರ್ ಕನೆಕ್ಟೆಡ್ ಟು ಪಾಯಿಂಟ್ ಪಿ, 2 and 4 ಕನೆಕ್ಟೆಡ್ ಟು ಪಾಯಿಂಟ್ ಕ್ಯೂ. ಇದ್ರ ಬೇಸಿಸ್ ಮೇಲೆ ಯಾವ್ದು ಆಪ್ಷನ್ ಬರ್ತದೆ, ದಟ್ ಮೀನ್ಸ್ ಇದ್ರೊಳಗೆ ನೀವು ಎಷ್ಟು ಕೆಪಾಸಿಟರ್ಸ್ ಆಗ್ತಾವೆ ಫಸ್ಟಿಗೆ ಡಿಸೈಡ್ ಮಾಡ್ಬೇಕು. ಆ್ಯಂಡ್ ಅದಾದಮೇಲೆ ಅಷ್ಟು ಕೆಪಾಸಿಟರ್ಸ್ ಅವು ಅದಾವಲ್ಲ ಅವ್ರು ಸೀರೀಸ್ನೊಳಗೆ ಅದಾವೆ ಆ್ಯಂಡ್ ಪ್ಯಾರಲಲ್ನೊಳಗೆ ಅದಾವೆ ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡ್ಬೇಕು. ಸೊ ಇದಕ್ಕೇನು ಆನ್ಸರ್ ಬರ್ತೈತಿ, ಇದೇ ನಾವು ಒಂದು ಫಸ್ಟ್ ಮೆಥಡ್ ಅಂಥೇಳಿ ಆ ಕ್ವಶನ್ಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅದರ್ ಸೇಮ್ ಮೆಥಡ್ ನೀವು ಯೂಸ್ ಮಾಡಿ ಇದನ್ನು ಟ್ರೈ ಮಾಡಿರಿ. ಈಗ ಓಕೆ, ಸೊ ಇದಕ್ಕೆ ಆನ್ಸರ್ ಯಾರು ಕರೆಕ್ಟಾಗಿ ಸಾಲ್ವ್ ಮಾಡಿರಿ ಇಂಟ್ರೆಸ್ಟ್ಲೆ, ಸೊ ದಿ ಆನ್ಸರ್ ಮಸ್ಟ್ ಬಿ 3 ಎಪ್ಸಿಲಾನ್ ನಾಟ್ ಎ ಬೈ ಡಿ. ಸೊ ಹೆಂಗಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ನಾವು ಪಾಯಿಂಟ್ ಪಿ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗೈತೆ, ಪಾಯಿಂಟ್ ಕ್ಯೂ ಇಸ್ ನೆಗೆಟಿವ್ ಕನೆಕ್ಟ್ ಆಗೈತೆ ಅಂತ ಅಂದ್ಕೊಂಡ್ರೆ, ಸೊ ಈಗ ಪ್ಲೇಟ್ 1 ವಿಲ್ ಗೆಟ್ ಪಾಸಿಟಿವ್ ಚಾರ್ಜ್ಡ್, ಪ್ಲೇಟ್ 3 ವಿಲ್ ಗೆಟ್ ಪಾಸಿಟಿವ್ಲಿ ಚಾರ್ಜ್ಡ್. ನಿಮಗೆ ನೆನಪಿದ್ರೆ ಪ್ರೀವಿಯಸ್ ಕ್ವಶನ್ ಒಳಗೆ ಟೋಟಲಿ ಆ 4 ಪ್ಲೇಟ್ಸ್ ಸೇರಿ 2 ಕೆಪಾಸಿಟರ್ಸ್ ಮಾಡಿತ್ತು. ಈ ಕೇಸ್ನೊಳಗೆ 2 ಕೆಪಾಸಿಟರ್ಸ್ ಬರೋಂಗಿಲ್ಲ ಆಬ್ವಿಯಸ್ಲಿ, ಮತ್ತು ಇದು ಬೇರೆ ಕ್ವಶನ್. ಸೊ ಕ್ಯೂ ನೆಗೆಟಿವ್ ಕನೆಕ್ಟ್ ಮಾಡ್ಯಾರಂದ್ರೆ ಈ ಸೆಕೆಂಡ್ ಪ್ಲೇಟ್ ಇದು ನೆಗೆಟಿವ್ ಆಗ್ತದೆ, 4th ಪ್ಲೇಟ್ ನೆಗೆಟಿವ್ ಆಗ್ತದೆ. ಸೊ 1 ಪಾಸಿಟಿವ್ ಆ್ಯಂಡ್ 1 ನೆಗೆಟಿವ್ ಕಾಂಬಿನೇಷನ್ ಮೇಕ್ಸ್ 1 ಕೆಪಾಸಿಟರ್. ಸೊ ಈ ಪ್ಲಸ್ ಆ್ಯಂಡ್ ಮೈನಸ್ ಫಸ್ಟ್ 1 and 2 ಪ್ಲೇಟ್ ಇವೆರಡು ಸೇರಿ 1 ಕೆಪಾಸಿಟರ್ ಆಗ್ತದೆ.
ನೆಕ್ಸ್ಟ್ 2 ಈಸ್ ನೆಗೆಟಿವ್ ಆ್ಯಂಡ್ 3 ಈಸ್ ಪಾಸಿಟಿವ್. ಇವು ಎರಡು ಸೇರಿ ಇನ್ನೊಂದು ಕೆಪಾಸಿಟರ್ ಆಗ್ತದೆ. ಈಗ ನಿಮ್ಗೊಂದು ಡೌಟ್ ಬರ್ಬೇಕು, ಏನಂದ್ರೆ ಈ ಪ್ಲೇಟ್ ಆಲ್ರೆಡಿ, ಈ ಸೆಕೆಂಡ್ ಪ್ಲೇಟ್ ಆಲ್ರೆಡಿ ಫಸ್ಟ್ ಕೆಪಾಸಿಟರ್ನೊಳಗೆ ಇನ್ವಾಲ್ವ್ ಆಗೈತಲ್ಲ, ಮತ್ತು ಇಲ್ಲಿ ಹೆಂಗೆ ಬಂತು ಅಂಥೇಳಿ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಕ್ಚುಲಿ ಇವರು ಯಾವ ಇಂಟೆನ್ಷನ್ಲೇ ಹಂಗೆ ಕೊಟ್ಟಿರ್ತಾರೆ ಅಂಥೇಳಿ ಅದನ್ನು ಹೇಳ್ತೀನಿ ನೆಕ್ಸ್ಟ್. ಸೊ ಈ ಪಾಸಿಟಿವ್ ಈ ನೆಗೆಟಿವ್ ಸೇರಿ ಒಂದು ಕೆಪಾಸಿಟರ್, ಫಸ್ಟ್ ಕೆಪಾಸಿಟರ್, ಈ ನೆಗೆಟಿವ್ ಈ ಪಾಸಿಟಿವ್ ಸೇರಿ ಸೆಕೆಂಡ್ ಕೆಪಾಸಿಟರ್, ಮತ್ತೊಂದು ಪಾಸಿಟಿವ್ ಈ ನೆಗೆಟಿವ್ ಸೇರಿ ಮತ್ತೊಂದು ಕೆಪಾಸಿಟರ್. ಟೋಟಲಿ ದಿಸ್ ಕಾಂಬಿನೇಷನ್ ಮೇಕ್ಸ್ 3 ಕೆಪಾಸಿಟರ್ಸ್. ಇಲ್ಲಿ ನಿಮಗೊಂದು ಡೌಟ್ ಬಂದಿರ್ತದೆ, ಏನಂದ್ರೆ ಈ ಸೆಕೆಂಡ್ ಪ್ಲೇಟ್ ಆಲ್ರೆಡಿ ಇಲ್ಲಿ ಇನ್ವಾಲ್ವ್ ಆಗೈತಿ, ಈ ಥರ್ಡ್ ಪ್ಲೇಟ್ ಆಲ್ರೆಡಿ ಇಲ್ಲಿ ಇನ್ವಾಲ್ವ್ ಆಗೈತಿ, ಮತ್ತು ಇಲ್ಲೂ ನಾವು ತೊಗೊಳಾಗತ್ತೀವಿ. ಸೊ ಅದು ಆ್ಯಕ್ಚುಲಿ ಹೆಂಗೆ ಅಂತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 1, 2 ಆ್ಯಂಡ್ 3 ದೇರ್ ಆರ್ ಆ್ಯಕ್ಚುಲಿ 3 ಕೆಪಾಸಿಟರ್ಸ್ ಹಿಯರ್, ವೇರಸ್ ಪ್ರೀವಿಯಸ್ ಕ್ವಶನ್ ಒಳಗೆ 2 ಕೆಪಾಸಿಟರ್ಸ್ ಆಗಿತ್ತು. ಸೊ ಈ 3 ಕೆಪಾಸಿಟರ್ಸ್ ಸೀರೀಸ್ನೊಳಗೆ ಅದಾವ ಏನು ಪ್ಯಾರಲ್ನಾಗ ಅದಾವ ಅಂತ ಅನ್ನೋದು ಕ್ವಶನ್. ಫಸ್ಟ್ ಮೆಥಡ್ ಪ್ರಕಾರ ನಾನು ಹೇಳಿದ್ನಲ್ಲ, ಈಗ ಸಪೋಸ್ ಈ ಪಿ ಆ್ಯಂಡ್ ಕ್ಯೂ ನಡು ಒಂದು ಬ್ಯಾಟ್ರಿ ನಾವು ಕನೆಕ್ಟ್ ಮಾಡಿದ್ರೆ, ಆ ಬ್ಯಾಟ್ರಿದ ಪೊಟೆನ್ಷಿಯಲ್ 30 ವೋಲ್ಟ್ ಇದ್ರೆ, 30 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರೆ, ಪಾಯಿಂಟ್ ಪಿ ಈ ಪ್ಲೇಟಿಗೆ ಕನೆಕ್ಟ್ ಆಗೈತಿ, ಓಕೆ, ಪಾಯಿಂಟ್ ಕ್ಯೂ ಈ ಪ್ಲೇಟಿಗೆ ಕನೆಕ್ಟ್ ಆಗೈತಿ ಅಂದರೆ, ಈ ಪಿ ಆ್ಯಂಡ್ ಕ್ಯೂ ನಡು 30 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐತಿ ಅಂದರೆ, ಈ ಪಿ ಕ್ಯೂ ಎರಡು ತೊಗೊಂಡು ಹೋಗಿ ನೀವು ಎಲ್ಲಿ ಜಾಯಿನ್ ಮಾಡಿರ್ತೀರಲ್ಲ, ಇವು ಎರಡು ಪ್ಲೇಟ್ ನೋಡೋನು 30 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸೇ ಬರ್ತದೆ. ನೆಕ್ಸ್ಟ್ ಇವೆರಡು ಅಗೇನ್ ಒಂದು ಕ್ಯೂ ಕನೆಕ್ಟ್ ಆಗೈತಿ, ಒಂದು ಪಿ ಕನೆಕ್ಟ್ ಆಗೈತಿ ಅಂದರೆ ಇವೆರಡು ನೋಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಗೇನ್ 30 ವೋಲ್ಟ್ ಬರುತ್ತೆ. ಸಿಮಿಲರ್ಲಿ ಈ 2 ಪ್ಲೇಟ್ಸ್ ನೋಡೋನು 30 ವೋಲ್ಟ ಬರುತ್ತೆ. ದಟ್ ಮೀನ್ಸ್ ವಾಟ್ ಎವರ್ 3 ಕೆಪಾಸಿಟರ್ಸ್ ವಿ ಹ್ಯಾವ್, ಈ ಸತ್ತೆ ಇವು 3 ಪ್ಯಾರಲಲ್ ಅದಾವ ಈಗ. ಸೊ 3 ಪ್ಯಾರಲಲ್ ಇದ್ದಕ್ಕೆ ಆಬ್ವಿಯಸ್ಲಿ ಒಂದು ಕೆಪಾಸಿಟರ್ದು ε0a/d ಹಂಗೆ 3 ಅದಾವ ಅಂದ್ರೆ ಆನ್ಸರ್ 3 ε0a/d ಬರ್ತದೆ. ಸೊ ಇದ್ರ ಟೈಪ್ ನಾವು 2 ಪ್ಯಾಟರ್ನ್ ನೋಡಿದ್ವಿ ಈಗ. ಸೊ ಇದ್ರದ್ದು ನೆಕ್ಸ್ಟ್ ನಾನೀಗೇನು ಮಾಡ್ತೀನಿ, ಈಗೇನು ಸೆಕೆಂಡ್ ಕ್ವಶನ್ ನಾವು ಸಾಲ್ವ್ ಮಾಡಿದ್ವಲ್ಲ, ಇದನ್ನು ಈ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡೋಕೆ ಒಂದು ಇನ್ನೊಂದು ಮೆಥಡ್ ಏನೈತಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ವರ್ಷನ್ ಆಫ್ ದ ಸೇಮ್ ನಾವು ಹೋಗೋಣಂತೆ. ಜಸ್ಟ್ ಎ ಮಿನಿಟ್. ಸೊ ಈಗ ಈ ಸೆಕೆಂಡ್ ಮೆಥಡ್ನೊಳಗೆ ಹೆಂಗೆ ಮಾಡ್ತೇವೆ ಅಂತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಮ್ಮ ಡೈಗ್ರಾಮ್ ಇತ್ತ ಈಗ ಅವ್ರು ಕೊಟ್ಟಿದ್ದು. ಈ ಕಡೆ ನಾನು ಏನು ಮಾಡೀನಂದರೆ, ಒಂದು ಬ್ಯಾಟ್ರಿ ಹಾಕ್ಕೊಂಡು ಅವು ಎರಡಕ್ಕೂ 2 ಟರ್ಮಿನಲ್ಸಿಗೆ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಕನೆಕ್ಟ್ ಮಾಡಿಟ್ಟಿನಿ. ಈಗ ನಾವು ಇದೇನು ಡೈಗ್ರಾಮ್ ಕೊಟ್ಟರಲ್ಲ ಇದನ್ನು ರೀಡ್ರಾ ಮಾಡೋಣ. ಹೆಂಗಂದ್ರೆ ನಮಗೆ ಏನು ರೂಢ ಐತೆ ನೋಡ್ರಿ, ಕೆಪಾಸಿಟರ್ಸ್ ಹಿಂಗೆ ನೋಡಿ, ಕೆಪಾಸಿಟರ್ ಇದು ಒಂದು ಕೆಪಾಸಿಟರ್ ಇವೆರಡು ಸೀರೀಸ್ನೊಳಗೆ ಅದಾವೆ, ಅಥವಾ ಇನ್ನೊಂದು ಕೆಪಾಸಿಟರ್ ಹಿಂಗೆ ತೊಗೊಂಡು ಇವೆರಡು ಪ್ಯಾರಲಲ್ ಅದಾವೆ. ಈ ರೀತಿ ನಮಗೆ ಪ್ಯಾಟರ್ನ್ ನೋಡಿ ರೂಢ ಐತೆ. ಇವ್ರಿನ್ನೂ ಬೇರೆ ಟೈಪ್ ಕೊಟ್ಬಿಟ್ರೆ ಇಲ್ಲ ಕೆಪಾಸಿಟರ್ಸ್, ಹಿಂಗೆ ಕೊಟ್ಟು ಕೆಪಾಸಿಟರ್ಸ್ ಅಂತಾರೆ. ಈಗ ನಾವೇನು ಮಾಡೋಣ, ಇದೇನು ಕಾಂಬಿನೇಷನ್ ಕೊಟ್ರಲ್ಲ ಇದನ್ನು ನಾರ್ಮಲ್ ನಮಗೆ ಹೆಂಗೆ ಕೆಪಾಸಿಟರ್ಸ್ ತಿಳಿತೈತಲ್ಲ ನೋಡೋಕೆ, ಆ ಪ್ಯಾಟರ್ನ್ನೊಳಗೆ ಇದನ್ನು ರೀಡ್ರಾ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. ಓಕೆ, ಸೊ ಈಗ ಫಸ್ಟ್ ಪ್ಲೇಟ್ ಐತಿ. ಈ ಫಸ್ಟ್ ಪ್ಲೇಟ್ ಎಲ್ಲಿ ಕನೆಕ್ಟ್ ಆಗೈತೆ ರೀ, ಪಾಯಿಂಟ್ ಪಿಗೆ. ಸೆಕೆಂಡ್ ಪ್ಲೇಟ್ ಕನೆಕ್ಟ್ ಆಗೈತಿ ಪಾಯಿಂಟ್ ಕ್ಯೂ. ಥರ್ಡ್ ಪ್ಲೇಟ್ ಕನೆಕ್ಟ್ ಆಗೈತಿ ಪಾಯಿಂಟ್ ಪಿ. ಫೋರ್ತ್ ಪ್ಲೇಟ್ ಕನೆಕ್ಟ್ ಆಗೈತಿ ಪಾಯಿಂಟ್ ಕ್ಯೂ. ಹೌದಾ? ಸೊ ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ಪ್ಲೇಟ್ ನಾನು ನಿಮ್ಗೆ ಹೇಳಿದ್ದು ಇದರೊಳಗೆ ಎಷ್ಟು ಕೆಪಾಸಿಟರ್ಸ್ ಆಗ್ತಾವೆ ಟೋಟಲಿ, ಈ 4 ಪ್ಲೇಟ್ಸ್ ಸೇರಿ 3 ಕೆಪಾಸಿಟರ್ಸ್ ಆಗ್ತಾವಲ್ಲ ರೀ. ಈ 3 ಕೆಪಾಸಿಟರ್ಸ್ ಆಗೋಬೇಕಾರೆ ಆಗಲೇ ಒಂದು ಡೌಟ್ ಬಂದಿತ್ತು ನೋಡಿ ನಮ್ಗೆ, ಈ ಸೆಕೆಂಡ್ ಪ್ಲೇಟ್ ಇಲ್ಲೂ ಇನ್ವಾಲ್ವ್ಡ್ ಐತಿ, ಇನ್ನೂ ಇಲ್ಲಿ ಇನ್ವಾಲ್ವ್ಡ್ ಐತಿ ಅಂತ ಹೇಳಿ. ಹಾಗೆ 2 ಕಡೆ ಇನ್ವಾಲ್ವ್ಡ್ ಇರುವಂಥ ಪ್ಲೇಟ್ಸನ್ನು ಐಡೆಂಟಿಫೈ ಮಾಡಿರಿ. ಸೊ ಪ್ಲೇಟ್ 1 ಇದು ಒಂದು ಕಡೆ ಇನ್ವಾಲ್ವ್ಡ್ ಐತೆ, 2 ಕಡೆ ಇನ್ವಾಲ್ವ್ಡ್ ಐತೆ, ಒಂದೇ ಕಡೆ. ಇವೆರಡು ಸೇರಿ ಏನು ಕೆಪಾಸಿಟರ್ ಆಗ್ತೈತಲ್ಲ ಅಲ್ಲಷ್ಟೇ ಬರುತ್ತಿದ್ದು. ಲೈಕ್ ಸಪೋಸ್ ಇದು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗಿ ಇದು ನೆಗೆಟಿವ್ ಕನೆಕ್ಟ್ ಆಗಿತ್ತಂದ್ರೆ ಕ್ಯೂ, ಇದು ಇದು ಪಿ ಈಗ ಪಾಸಿಟಿವ್ ಈಗ ನೆಗೆಟಿವ್. ಸೊ ಇವೆರಡು ಸೇರಿ ಒಂದು ಕೆಪಾಸಿಟರ್ ಅಂತ. ಈ 2 ಏನೈತಲ್ಲ, ಈ 2ದು ನೆಗೆಟಿವ್ ಪ್ಲೇಟ್ ಏನೈತಲ್ಲ, ಇಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ವಿತ್ ದ ಪ್ಲೇಟ್ 3. ಇಲ್ಲೂ ಕೆಪಾಸಿಟರ್ ಪಾರ್ಟಿಸಿಪೇಟ್ ಮಾಡ್ತಿರ್ತದೆ, ಇಲ್ಲೂ ಕೆಪಾಸಿಟರ್ ಫಾರ್ಮ್ ಮಾಡೋಕೆ ಪಾರ್ಟಿಸಿಪೇಟ್ ಮಾಡ್ತೈತೆ. ಹಿಂಗೆ ಡಬಲ್ ಯಾವ ಇರ್ತಾವೆ ನೋಡ್ರಿ, ಅವನ್ನ ನಾವು ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಏನು ಮಾಡ್ಬಿಡೋಣ, ಯಾವ 2 ಕಡೆ ನೋಡಿರ್ತಾವಲ್ಲ ಅವನ್ನ 2 ಪ್ಲೇಟ್ ಡ್ರಾ ಮಾಡಿಬಿಡೋಣ. ಸೊ ಇದು ಪ್ಲೇಟ್ ನಂಬರ್ 2ನ, ಇದು ಪ್ಲೇಟ್ ನಂಬರ್ 2ನ. ಆ್ಯಕ್ಚುಲಿ ನಾವು ಯಾವಾಗ ಹಿಂಗೆ ರೀಡ್ರಾ ಮಾಡ್ತೀವಲ್ಲ, ಇಲ್ಲಿ ನಮಗೆ ಎಕ್ಸಾಕ್ಟ್ ಅದು ಒಂದು ಫಿಗರ್ ಸಿಗ್ತೈತಿ ಹೆಂಗೆ ಇರ್ತಾವೆ ಇವು ಅಂಥೇಳಿ. ಇವು ನಮ್ಗೆ ಹಂಗೆ ನೇಮಿಂಗ್ ಕೊಟ್ಟಿರ್ತಾರೆ ರೀ 1 2 3 4 ಅಂಥೇಳಿ. 1 2 3 4 ಅಂದ ತಕ್ಷಣ ನೀವು ಏನು ತಿಳ್ಕೊಬಾರ್ದಂದ್ರೆ ಸೆಕೆಂಡ್ ಅಂತನ್ನುವಂಥ ಒಂದೇ ಪ್ಲೇಟ್ ಐತಿ ಅಂತಲ್ಲ, ಅದ ಟೈಪ್ ಮಲ್ಟಿಪಲ್ ಪ್ಲೇಟ್ಸು ಇರ್ತಾವೆ. ಸೊ ಈಗ ಲೈಕ್
ಈ ಸೆಕೆಂಡ್ ಪ್ಲೇಟ್ ಎರಡು ಕಡೆ ಇನ್ವಾಲ್ವ್ ಐತಂದ್ರೆ ಆ್ಯಕ್ಚುಲಿ ಮೀನಿಂಗ್ ಏನಂದ್ರೆ ಅಲ್ಲಿ ಎರಡು ಪ್ಲೇಟ್ಸ್ ಅದಾವೆ, ಅವು ಎರಡಕ್ಕೂ ಸೇರಿ ಎರಡು ಸೇಮ್ ಪೊಟೆನ್ಷಿಯಲ್ ಇರೋದ್ರಿಂದ ಎರಡಕ್ಕೂ ಸೇರಿ ಒಂದೇ ನಂಬರ್ ಕೊಟ್ಬಿಟ್ಟಿರ್ತಾರೆ ಈಗ. ಸೊ ಈಗ ಹೆಂಗೆ ಎಲ್ಲೆಲ್ಲಿ ಎರಡೆರಡು ಕಡೆ ಅವು ಅದಾವಲ್ಲ ಅವನ್ನ ನಾವು ಎರಡೆರಡು ಪ್ಲೇಟಾಗಿ ಡ್ರಾ ಮಾಡ್ಕೊಂಬಿಡೋಣ. ಸೊ ಈಗ ಲೈಕ್ ಪ್ಲೇಟ್ 3 ಎರಡು ಕಡೆ ಇನ್ವಾಲ್ವ್ ಐತಿ, ಈ ಕಡೆ ಒಂದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ಲೇಟ್ 3ನೂ ಎರಡು ಡ್ರಾ ಮಾಡ್ಕೊತೀನಿ. ಸೊ ಈಗ ಪ್ಲೇಟ್ 2 ಎರಡು ಆತಲ್ಲ, ಇದಕ್ಕೂ ಪ್ಲೇಟ್ 2ನ ಅಂತೀನಿ, ಇದಕ್ಕೂ ಪ್ಲೇಟ್ 2ನ ಅಂತೀನಿ. ಸಿಮಿಲರ್ಲಿ ಇದು ಪ್ಲೇಟ್ 3, ಇದು ಪ್ಲೇಟ್ 3, ದಿಸ್ ಇಸ್ ಪ್ಲೇಟ್ 4. ಸೊ ಈ ಪ್ಲೇಟ್ 1 ಆ್ಯಂಡ್ 4 ಏನದಾವಲ್ಲ ಅವು ಡಬಲ್ ಇನ್ವಾಲ್ವ್ ಇಲ್ಲ, ಒಂದೇ ಕಡೆ ಐತೆ. ಓಕೆ, ಈಗ ನೋಡ್ರಿ ಎರಡು ಪ್ಲೇಟ್ 2 ಆದವಲ್ಲ, ಎರಡೂ ಸೇರಿ ಎಲ್ಲಿಗೆ ಹೋಗ್ತಾವೆ, ಪಾಯಿಂಟ್ ಕ್ಯೂಕ್ಕೆ ಹೋಗ್ತಾವೆ. ಈ ಪ್ಲೇಟ್ 3 ಎರಡು ಅದಾವಲ್ಲ, ಇವು ಎರಡೂ ಸೇರಿ ಎಲ್ಲಿ ಹೋಗ್ತಾವೆ, ಪಾಯಿಂಟ್ ಪಿಗೆ ಹೋಗ್ತಾವೆ. ಸೊ ಈಗ ನಾನು ಏನು ಮಾಡ್ತೀನಿ, ಸೊ ಮ್ಯಾಲಿಂದ ಕೆಳಗೆ ಫಸ್ಟ್ ಪ್ಲೇಟಿಂದ 4th ಪ್ಲೇಟ್ ತನಕ ಇದನ್ನು ರೀಡ್ರಾ ಮಾಡ್ಕೊಂಡು ಬರೋಣ ಈಗ. ಸೊ ಫಸ್ಟ್ ಪ್ಲೇಟ್ ಎಲ್ಲಿ ಕನೆಕ್ಟ್ ಆಗಿದೆ, ಪಾಯಿಂಟ್ ಪೀಕ್. ಹೌದಾ, ನಾನು ಇಲ್ಲೇ ಏನು ಮಾಡ್ತೀನಿ, ಫಸ್ಟ್ ಪ್ಲೇಟ್ ಈ ರೀತಿ ನಾವು ನಾರ್ಮಲ್ ಕೆಪಾಸಿಟರ್ ಡ್ರಾ ಮಾಡ್ತೀವಲ್ಲ ಹಂಗೆ. ಸೊ ಪ್ಲೇಟ್ 1 ಈಸ್ ಕನೆಕ್ಟೆಡ್ ಟು ಪಾಯಿಂಟ್ ಪಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಟ್, ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗ್ತಾವೆ ಅಂದ್ರೆ ಆಬ್ವಿಯಸ್ಲಿ ಇದ್ರ ಬಾಜುನ ಬರ್ಬೇಕೀಗ. ಇವೆರಡು ಸೇರಿ ಒಂದು ಕೆಪಾಸಿಟರ್ ಅಂದ್ರೆ ಸೆಕೆಂಡ್ ಪ್ಲೇಟ್. ಆ ಸೆಕೆಂಡ್ ಪ್ಲೇಟ್ ಎಲ್ಲಿ ಕನೆಕ್ಟ್ ಆಗೈತಿ, ಪಾಯಿಂಟ್ ಕ್ಯೂಕ್. ಮತ್ತೊಂದು ಸೆಕೆಂಡ್ ಪ್ಲೇಟ್ ಐತಿ. ಸೊ ಈ ಸೆಕೆಂಡ್ ಪ್ಲೇಟ್ ಎಲ್ಲಿ ಕನೆಕ್ಟ್ ಆಗೈತಿ ಈಗ, ಪಾಯಿಂಟ್ ಕ್ಯೂಕ್. ಸೊ ಪಾಯಿಂಟ್ ಕ್ಯೂಕನ್ನ ಕನೆಕ್ಟ್ ಆಗಿ ಇನ್ನೊಂದು 2 ಅನ್ನುವಂಥ ನಂಬರ್ದು ಒಂದು ಪ್ಲೇಟ್ ಹಾಕ್ಕೊಡ್ರಿ. ಸೊ ಈ 2 ಜೋಡಿ ಇನ್ನೊಂದು ಕೆಪಾಸಿಟರ್ ಪ್ಲೇಟ್ ಯಾವುದು, ಇವೆರಡು ಸೇರಿ ಆಗ್ತಾವೆ ಪ್ಲೇಟ್ ಅಂದ್ರೆ 3 ಅದು. ಸೊ ಇದ್ರ ಬಾಜು ಅದು ಬರಬೇಕು. ಸೊ ಆ 3 ಎಲ್ಲಿ ಕನೆಕ್ಟ್ ಆಗೈತಿ, ಪಾಯಿಂಟ್ ಪೀಕ್. ಸೊ ಪಾಯಿಂಟ್ ಪಿ ಕನೆಕ್ಟ್ ಮಾಡಿದ್ವಿ, ಇದು ಪ್ಲೇಟ್ 3. ಸೊ ಇನ್ನೊಂದು ಪ್ಲೇಟ್ 3 ಐತಿ ವಿಚ್ ಇಸ್ ಆಲ್ಸೋ ಕನೆಕ್ಟೆಡ್ ಪಾಯಿಂಟ್ ಪಿ. ಸೊ ಒನ್ ಮೋರ್ ಪ್ಲೇಟ್ 3 ಕನೆಕ್ಟೆಡ್ ಟು ಪಾಯಿಂಟ್ ಪಿ. ಸೊ ನೆಕ್ಸ್ಟ್ ಇದಕ್ಕೆ ಆಬ್ವಿಯಸ್ಲಿ ಜೋಡಿ ಉಳಿದು ಬಂದ ಪ್ಲೇಟ್ ಉಳಿದದ್ದು, ದಟ್ ಈಸ್ ಪ್ಲೇಟ್ 4 ವಿಚ್ ಈಸ್ ಕನೆಕ್ಟೆಡ್ ಟು ಕ್ಯೂ. ಸೊ ವೆರಿ ಕ್ಲಿಯರ್ಲಿ ದೀಸ್ 3 capacitors now are in parallel. ಸೊ ಆನ್ಸರ್ 3 ಸೇರಿ 3 epsilon A/d ಆಸೆ. ಸೊ ಒಂದು ತಕ್ಕಮಟ್ಟಿಗೆ ನಿಮಗಿದು ಈ ಮೆಥಡ್ ಗೊತ್ತಾಗಿರ್ತೈತಿ. ಈಗ ಇದಕ್ಕೆ ನಾನು ಇನ್ನೊಂದು ಪ್ಯಾಟರ್ನ್ ಕೊಡ್ತೀನಿ. ಈಗ ಇದನ್ನ ನೀವು ಟ್ರೈ ಮಾಡಿರಿ ವಿತ್ ಸೆಕೆಂಡ್ ಮೆಥಡ್, ಬಿಕಾಸ್ ಫಸ್ಟ್ ಮೆಥಡ್ ಜಸ್ಟ್ ಹಂಗೆ ಇದು ಎರಡು ಸೇರಿ 30 ವೋಲ್ಟ್ ಆಗ್ತೈತಿ, ಇವೆರಡು ಸೇರಿ ಹಂಗೆ ಮಾಡಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ನಾನು ಏನು ಕೊಡಕ್ಕೆ ಹೊಂಟಿನಲ್ಲ ಅದಕ್ಕೆ ನೀವು ಸೆಕೆಂಡ್ ಮೆಥಡ್ ಮಾಡಬೇಕು. ಸೊ ಒಂದೆರಡು ನೀವು ಹಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಫಾಸ್ಟಾಗಿ ಇದನ್ನು ಮಾಡಕ್ಕೆ ಬರುತ್ತೆ ಹೆಂಗೆ ಅಂಥೇಳಿ. ಓಕೆ, ಜಸ್ಟ್ ಮಿನಿಟ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈಗ ನೆಕ್ಸ್ಟ್ ನಾನು ಒಂದು ಕ್ವಶನ್ ನಿಮಗೆ ಕೊಡೋಕ್ಕಿಂತ ಮೊದಲು ಇದ್ರ ಪ್ರೀವಿಯಸ್ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ ಅದನ್ನು ಈ ಸೆಕೆಂಡ್ ಮೆಥಡ್ ಅಂತ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದಕ್ಕೆ ಆ ಮೆಥಡನ್ನು ಈ ಕ್ವಶನಿಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಈಗ ಲೈಕ್ ನಾನು ಇಲ್ಲೊಂದು ಪಾಯಿಂಟ್ ಪಿ ಪಾಯಿಂಟ್ ಕ್ಯೂ ಹಾಕ್ಕೊಂಡಿನಿ. ಈ ಡೈರಾಮ್ ನಿಮ್ಗೆ ನೆನಪದೆ ಅಂತ ಅನ್ಕೊಂಡಿನ. ಇದು ಕೆಳಗೆ ಹೋಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಆಗಿರ್ತದೆ, ದಟ್ಸ್ ಡಿಫರೆಂಟ್. ಸೊ ಈಗ ಫಸ್ಟ್ ಪ್ಲೇಟ್ ಪಾಯಿಂಟ್ ಪಿ ಕನೆಕ್ಟ್ ಆಗಿರ್ತದೆ. ಹೌದಾ, ಐ ವಿಲ್ ಕ್ರಿಯೇಟ್ ಅ ಪ್ಲೇಟ್ ನಾವು. ಇದು ಪ್ಲೇಟ್ 1, ದಿಸ್ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ ಪಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಟ್, ಈ ಫಸ್ಟ್ ಪ್ಲೇಟ್ ಜೋಡಿನದು ಕೆಪಾಸಿಟರ್ ಆಗೈತೆ. ಸೊ ಅದಕ್ಕೆ ಇಲ್ಲೇ ಬಾಜು ಸೆಕೆಂಡ್ ಪ್ಲೇಟ್. ಸೊ ದಿಸ್ ಸೆಕೆಂಡ್ ಪ್ಲೇಟ್ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ ಕ್ಯೂ. ನೆಕ್ಸ್ಟ್ ಥರ್ಡ್ ಪ್ಲೇಟ್. ಹೌದಾ, ಸೊ ಥರ್ಡ್ ಪ್ಲೇಟ್ ವಿಚ್ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ ಕ್ಯೂ. ಸೊ ಥರ್ಡ್ ಪ್ಲೇಟ್ ಕನೆಕ್ಟೆಡ್ ಟು ಪಾಯಿಂಟ್ ಕ್ಯೂ ಆ್ಯಂಡ್ ಸೆಕೆಂಡ್ ಪ್ಲೇಟ್ ಆಲ್ಸೋ ಕನೆಕ್ಟೆಡ್ ಟು ಪಾಯಿಂಟ್ ಕ್ಯೂ. ಇವೆರಡು ಸೇರಿ ಒಂದು ಕೆಪಾಸಿಟರ್ ಅಂತೂ ಆಗಂಗಿಲ್ಲ. ಹೌದಾ, ಎರಡು ಸೇರಿ ಅದ ಪಾಯಿಂಟಿಗೆ ಕನೆಕ್ಟ್ ಆಗಿದ್ರೆ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬರ್ಬೇಕಲ್ಲ ಈ ಕೆಪಾಸಿಟರ್ನಾಗ. ಸೊ ಇಲ್ಲಿ ಫೋರ್ತ್ ಪ್ಲೇಟ್ ತಗೋತೀವಿ ನಾವು. ಫೋರ್ತ್ ಪ್ಲೇಟ್ ವಿಚ್ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ ಪಿ ಆ್ಯಂಡ್ ವಿಚ್ ಈಸ್ ಕನೆಕ್ಟೆಡ್ ವಿತ್ ಪ್ಲೇಟ್ 3. ಸೊ ಇದು ಪ್ಲೇಟ್ 3 ಏನು ಆಗಲೇ ಡ್ರಾ ಮಾಡಿದ್ದು, ಇದು ಪ್ಲೇಟ್ 4. ಸೊ ಇಲ್ಲಿಗೆ ನಮ್ಮ ಡೈರಾಮ್ ಮುಗೀತು. ಇಲ್ಲೇ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಫಸ್ಟ್ ಪ್ಲೇಟ್ ನಾವು ಇಲ್ಲಿ ಡ್ರಾ ಮಾಡ್ಕೊಂಡ್ವಿ, ಅದ್ರ ಜೋಡಿ ಇದು ಕೆಪಾಸಿಟರ್ ಆಗ್ತೈತಿ, ಬಿಕಾಸ್ ಒಂದು ಪಿಗೆ ಒಂದು ಕ್ಯೂ ಹೋಗಿರ್ತೈತಿ. ಸೊ 1 and 2 ವಿಲ್ ಮೇಕ್ ಅ ಕೆಪಾಸಿಟರ್. ನೆಕ್ಸ್ಟ್ ಇದನ್ನು ಪಿಗೆ ಇದನ್ನು ಕ್ಯೂ ಕನೆಕ್ಟ್ ಮಾಡಿವಿ. 3 ಈಸ್ ಕನೆಕ್ಟೆಡ್ ಟು ಕ್ಯೂ. 2 and 3 ವಿಲ್ ನಾಟ್ ಮೇಕ್ ಅ ಕೆಪಾಸಿಟರ್. ಸೊ ಇವೆರಡದು ಕಾಂಬಿನೇಷನ್ ಬರೋಂಗಿಲ್ಲ. ನೆಕ್ಸ್ಟ್ 4 and 3 ವಿಲ್ ಮೇಕ್ ಅ ಕೆಪಾಸಿಟರ್, ಬಿಕಾಸ್ ಇದೊಂದು ಪಾಯಿಂಟಿಗೆ ಹೋಗೈತಿ. ಸೊ ಇವೆರಡು ಸೇರಿ ಒಂದು ಕೆಪಾಸಿಟರ್ ಮಾಡ್ತೀವಿ. ಇವೆರಡು ಪ್ಯಾರಲಲ್ ಬಂದು, ಸೊ ಆಬ್ವಿಯಸ್ಲಿ ಆಗಲೇ ಹೇಳಿದ್ನಲ್ಲ ಆನ್ಸರ್ 2 epsilon A/d ಬರ್ತದೆ. ಸೊ ನೆಕ್ಸ್ಟ್ ಡೈಗ್ರಾಮ್ ಹೋಗೋಣ ಈಗ. ಸೊ ಹಿಯರ್ ಇಸ್ ದಟ್ ಕ್ವಶನ್. ಒನ್ಸ್ ಅಗೇನ್ ಇಲ್ಲೇ 4 ಪ್ಲೇಟ್ಸ್ ಅದ, 1 2 3 4. ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಐತಿ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಇವು ಎರಡು ಏನು ಪ್ಯಾಟರ್ನ್ ನಾವು ಆಲ್ರೆಡಿ ನೋಡಿದ್ವಲ್ಲ ಅದ್ರೊಳಗೆ ಆಲ್ 4 ಪ್ಲೇಟ್ಸ್ ಯಾವುದರ ಒಂದು ಟರ್ಮಿನಲಿಗೆ ಕನೆಕ್ಟ್ ಆಗಿರ್ತಿತ್ತು. ಲೈಕ್ ಫಸ್ಟ್ ಒನ್ ನಿಮಗೆ ನೆನಪಿದ್ರೆ ಈ ರೀತಿ. ಹೌದಾ, ಡೈರಾಮ್ ನೆನಪಿರ್ತದೆ. ಸೊ ಈಗಿದು ಕ್ಯೂ, ಇದು
ಪಿ ಅಂತ ಅನ್ಕೊಂಡ್ರೆ 1 and 4 ವೇರ್ ಕನೆಕ್ಟೆಡ್ ಟು ಪಿ, 2 and 3 ವೇರ್ ಕನೆಕ್ಟೆಡ್ ಟು ಕ್ಯೂ. ಸಿಮಿಲರ್ಲಿ ಇನ್ನೊಂದ್ರೊಳಗೂ ಎಲ್ಲ ಪ್ಲೇಟು ಯಾವುದರ ಒಂದು ಐದರ ಪಿಗೆ ಅಥವಾ ಕ್ಯೂಗೆ ಕನೆಕ್ಟ್ ಆಗಿರ್ತದೆ. ಈ ಕ್ವಶನ್ ಒಳಗೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ಓಕೆ, ಇದ್ರ ಕಡೆ ಇದಿಷ್ಟು ಪೋರ್ಷನ್ ಕಡೆ ಫೋಕಸ್ ಮಾಡಿದರೆ, ಪ್ಲೇಟ್ 2 ಈಸ್ ಕನೆಕ್ಟೆಡ್ ಟು ಪಾಯಿಂಟ್ ಎ, ಪ್ಲೇಟ್ 4 ಈಸ್ ಕನೆಕ್ಟೆಡ್ ಟು ಪಾಯಿಂಟ್ ಬಿ. ಅಂದರೆ ಎ ಆ್ಯಂಡ್ ಬಿ ಅಂದರೆ ಟರ್ಮಿನಲ್ ಸಿಗವು. ಬಟ್ 1 and 2 ಆರ್ ಟೂ ಸಚ್ ಪ್ಲೇಟ್ಸ್ ವಿಚ್ ಆರ್ ನೈದರ್ ಕನೆಕ್ಟೆಡ್ ಟು ಪಾಯಿಂಟ್ ಎ ನಾರ್ ಟು ಪಾಯಿಂಟ್ ಬಿ. ಸೊ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್. ಬಟ್ ಸೆಕೆಂಡ್ ಮೆಥಡ್ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ, ಇದನ್ನು ರೀಡ್ರಾ ಮಾಡ್ಕೊಂತ ಹೊಂಟ್ಬಿಡೋದು. ಓಕೆ, ಫಸ್ಟ್ ಒಂದು ಪ್ಲೇಟ್ ಚೂಸ್ ಮಾಡೋದು, ಅದ್ರ ಬಾಜು ಯಾವ್ದು ಬರ್ತದೆ ಚೂಸ್ ಮಾಡೋದು. ಈ ರೀತಿ ನೀವು ಮಾಡ್ಕೊಂತ ಹೋಗಿ ಇನ್ನೊಮ್ಮೆ ಅದನ್ನು ಆ ಸರ್ಕಿಟನ್ನು ರೀಕ್ರಿಯೇಟ್ ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ಲಿ ಯಾವ್ಯಾವ ಕೆಪಾಸಿಟರ್ ಅಥವಾ ಫಸ್ಟ್ ಆಫ್ ಆಲ್ ಹೌ ಮೆನಿ ಕೆಪಾಸಿಟರ್ಸ್ ಅದಾವೆ, ಆಮೇಲೆ ಅವು ಸೀರೀಸ್ ಅದಾವೋ ಪ್ಯಾರಲಲ್ ಅದಾವೋ ಅನ್ನೋದು ಒಂದು ಐಡಿಯಾ ಬರ್ತದೆ. ಇದನ್ನು ನೀವು ಟ್ರೈ ಮಾಡಿರಿ. ಸೊ ಇದಕ್ಕೆ ಆಪ್ಷನ್ಸ್ ಕೊಡ್ತೀನಿ ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ. ಸೊ 4 ಆಪ್ಷನ್ಸ್ ಕೊಟ್ಟಾರ, ಒಂದು ಸರ್ತಿ ಓದ್ತೀನಿ ನೋಡ್ರಿ. ಇದು 3/2 ε0 a/d. ಸೊ ಆಗಲೇ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದು 2 ಕ್ವಶನ್ ಒಳಗೆ ಅವು ಹೋಲ್ ನಂಬರ್ಸ್ ಇದ್ವಾ, 2 ε0 a/d 3 ε0 a/d ಅಂತ ಹೇಳಿ. ಸೊ ಇಲ್ಲಿ ಫ್ರಾಕ್ಷನ್ಸ್ ಅದಾವ ನೋಡ್ರಿ. 3/2 ε0 a/d, 3 ε0 a/d, ಇದು 2 ε0 a/d, ಇದು 2/3 ε0 a/d. ಸೊ 4 ಆಪ್ಷನ್ಸ್ ಅದಾವೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ ಐತೆ. ಬಟ್ ಅದನ್ನು ಆ ಸರ್ಕಿಟನ್ನು ರೀಕ್ರಿಯೇಟ್ ಮಾಡುವಂಥ ಮೆಥಡ್ ಏನೈತಲ್ಲ ಅದನ್ನು ನೀವು ಟ್ರೈ ಮಾಡಿದರೆ ಡೆಫಿನೆಟ್ಲಿ ಇದು ಆನ್ಸರ್ ಬರ್ಬೇಕು. ಟ್ರೈ ಅಂತೂ ಮಾಡಿರಿ, ಆನ್ಸರ್ ಬರಲಂದ್ರೂ ನಡೀತದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. So those who have solved this question, the answer must be option D, 2/3 ε0 a/d. ಇದನ್ನು ಹೆಂಗೆ ಅಂತ ಹೇಳ್ತೀನಿ ಈಗ. ಸೊ ನೀವು ಇದು ಆ ಡೈಗ್ರಾಮ್ ಡ್ರಾ ಮಾಡ್ಕೊಂಡಿರಿ ಅಂತ ಅನ್ಕೊಂಡಿನಿ, ಬಿಕಾಸ್ ನಾನು ಇಲ್ಲಿ ರಬ್ ಮಾಡೀನಿ ಈಗ ಅದನ್ನು. ಸೊ ಇಲ್ಲ ಅಂದ್ರೆ ವಿಡಿಯೋದೊಳಗೆ ಹಿಂದೆ ಹೋಗಿ ನೀವು ಆ ಡೈಗ್ರಾಮ್ ಡ್ರಾ ಮಾಡ್ಕೊರಿ, ಬಿಕಾಸ್ ನಾನು ಆ ರೀಕ್ರಿಯೇಟ್ ಮಾಡಿದ್ದಷ್ಟೇ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ 4 ಪ್ಲೇಟ್ಸ್ನೊಳಗೆ 1 and 3 ಆರ್ ನಾಟ್ ಕನೆಕ್ಟೆಡ್ ಟು ಐದರ್ ಎ ಆರ್ ಬಿ ಅಂತ ಹೇಳಿದ್ದೇನೆ. 2 and 4 ಆರ್ ಕನೆಕ್ಟೆಡ್. ಸೊ ಯಾವುದು ಪಾಯಿಂಟ್ ಎ, ಈಗ ನಾ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ತೇನೆ. ಸೊ ಆಬ್ವಿಯಸ್ಲಿ ಈ ಕಡೆ ಪಾಯಿಂಟ್ ಎ, ಈ ಕಡೆ ನಾವು ಹಿಂಗೆ ಕೆಳಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಕಡೆ ಎಲ್ಲೋ ಒಂದು ಕಡೆ ಪಾಯಿಂಟ್ ಬಿ ಬರ್ತೈತೆ. ಸೊ ಪಾಯಿಂಟ್ ಬಿ ಅಂದರೆ ಹಿಂಗೆ ರೀಕ್ರಿಯೇಟ್ ಮಾಡ್ಕೋತ ಹೋದಾಗ, ಸೊ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡೋಣ. ಪಾಯಿಂಟ್ ಎ ಈಸ್ ಕನೆಕ್ಟೆಡ್ ಟು ದ ಕೆಪಾಸಿಟರ್ ಅನ್ನೋಕಿನ ಪಾಯಿಂಟ್ ಎ ಇಸ್ ಕನೆಕ್ಟೆಡ್ ಟು ಪ್ಲೇಟ್ 2. ಹೌದಾ? ಸೊ ನೆಕ್ಸ್ಟ್ ಈ ಪ್ಲೇಟ್ 2ಕ್ಕೆ ನಾವು ನೆಕ್ಸ್ಟ್ ಅದ್ರ ಮ್ಯಾಲೆ ಬಂದರೆ ಪ್ಲೇಟ್ 1 ಐತಿ. ಪ್ಲೇಟ್ 1 ಯಾವ ಟರ್ಮಿನಲ್ಗೂ ಕನೆಕ್ಟ್ ಆಗಿಲ್ಲ, ಬಟ್ ಪ್ಲೇಟ್ 2 ಜೋಡಿನ ಅದು ಅಸೋಸಿಯೇಟ್ ಆಗೈತೆ ಅಂದರೆ ಆಬ್ವಿಯಸ್ಲಿ ಇದ್ರ ಬಾಜುನ ಬರುತ್ತೆ ಈಗ. ಸೊ ಇದೊಂದು ಕಾಂಬಿನೇಷನ್ ನಮ್ದು ರೆಡಿ ಆಗುತ್ತೆ. ನೀವು ಆ ಡೈಗ್ರಾಮ್ನಾಗ ನೋಡಿದರೆ ಆ ಸೆಕೆಂಡ್ ಪ್ಲೇಟ್ 3 ಜೋಡಿನೂ ಅಸೋಸಿಯೇಟ್ ಐತೆ, ಪ್ಲೇಟ್ 3 ಜೋಡಿ. ಹಂಗೆ ಎರಡೆರಡು ಕಡೆ ಅಸೋಸಿಯೇಟ್ ಆದಾಗ ನಾನು ಹೇಳಿದ್ದೀನಿ ನಿಮ್ಗೆ ಡಬಲ್ ಪ್ಲೇಟ್ಸ್ ಬರ್ತಾವೆ. ಇನ್ನೊಂದು ಕಡೆನೂ ಸೆಕೆಂಡ್ ಪ್ಲೇಟ ಬರುತ್ತೆ. ಹೌದಾ? ಸೆಕೆಂಡ್ ಪ್ಲೇಟ್ 2 ಕಡೆ ಇನ್ವಾಲ್ವ್ ಆಗೈತೆ. ಸೆಕೆಂಡ್ ಪ್ಲೇಟ್ನ ಇನ್ನೊಂದು ಡ್ರಾ ಮಾಡಿದರೆ ಈ ಸೆಕೆಂಡ್ ಪ್ಲೇಟು ಪಾಯಿಂಟ್ ಎಗೆ ಕನೆಕ್ಟ್ ಆಗಬೇಕು, ಬಿಕಾಸ್ ಇದು ಸೆಕೆಂಡ್ ಪ್ಲೇಟ್, ಅದು ಸೆಕೆಂಡ್ ಪ್ಲೇಟ್. ಸೊ ಪಾಯಿಂಟ್ ಎ ಅಂದರೆ ಸೆಕೆಂಡ್ ಪ್ಲೇಟ್ ಅಂತ ಅವ್ರು ಕೊಟ್ಟಾರಂದ್ರೆ ಅವು ಪಾಯಿಂಟ್ ಎ ಕನೆಕ್ಟ್ ಆಗಿದ್ದೀವಿ ಈಗ. ಓಕೆ, ನಾ ಇನ್ನೊಮ್ಮೆ ಹೇಳಾಗ್ತೀನಿ ನೋಡ್ರಿ. ಈಗಲೇ ಈ ರೀತಿ ಅದು ಡೈಗ್ರಾಮ್ ಐತಿ, ಇಲ್ಲಿ ಡ್ರಾ ಮಾಡೇ ಬಿಡ್ತೀನಿ, ಹೋಲಿ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಈ ರೀತಿ ಡೈಗ್ರಾಮ್ ಕೊಟ್ಟಾರ ಅವ್ರು, 4 ಪ್ಲೇಟ್ಸ್ ಕೊಟ್ಟಾರ. ಸೊ ಇದು 1 2 3 4 ಹೌದಾ? ಇದು ಮತ್ತು ಇದು ಪಾಯಿಂಟ್ ಎ ಕನೆಕ್ಟ್ ಆಗೈತೆ, ಇದು ಪಾಯಿಂಟ್ ಬಿ ಕನೆಕ್ಟ್ ಆಗೈತೆ. ಸೊ 2 ನಾನು ಪ್ಲೇಟ್ 2 ಇಂದ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಇಟ್ ಇಸ್ ಕನೆಕ್ಟೆಡ್ ಟು ಎ. ಸೊ ಎ ಇಂದ ಶುರು ಮಾಡಿ ಪ್ಲೇಟ್ 2 ಡ್ರಾ ಮಾಡಿದೆ. ಪ್ಲೇಟ್ 2 ಜೋಡಿ ಪ್ಲೇಟ್ 1 ಅಸೋಸಿಯೇಟ್ ಆಗೈತಲ್ಲ, ಅದಕ್ಕೆ ಬಾಜು ಡ್ರಾ ಮಾಡಿದೆ. ಪ್ಲೇಟ್ 2 3 ಜೋಡಿನೂ ಇನ್ವಾಲ್ವ್ ಆಗೈತೆ, ಹೌದಲ್ರಿ? ಅದಕ್ಕೆ ಪ್ಲೇಟ್ 2 2ನೇ ಸಲ ಬಂತು, ಅದಕ್ಕೆ 2ನೇ ಸಲ ಡ್ರಾ ಮಾಡಿದೆ. ನೀವು 2ನೇ ಸಲ ಡ್ರಾ ಮಾಡಿರಿ, 3ನೇ ಸಲ ಎಷ್ಟನೇ ಸಲ ಡ್ರಾ ಮಾಡಿರಿ, ಅದು ಎ ಕನೆಕ್ಟ್ ಆಗಬೇಕು. ಓಕೆ, ನೆಕ್ಸ್ಟ್ ಇದು 2 ಜೋಡಿನ 3 ಐತಿ, ಹೌದ್ರಿ? ಸೊ ಈಗ 1 2 3 ಕೆಲಸ ಮುಗೀತು. ಉಳಿದಿದ್ದು ಯಾವುದೀಗ 4. ಈ 4 ಏನೈತಲ್ಲ ಈಸ್ ಕನೆಕ್ಟೆಡ್ ಟು ಪಾಯಿಂಟ್ ಬಿ ಈಗ. ಸೊ ಪಾಯಿಂಟ್ ಬಿ ಕನೆಕ್ಟ್ ಆಗ್ಬೇಕಂದ್ರೆ ನಾನು ಈ ಪೋರ್ಷನ್ ಈಗ ರಬ್ ಮಾಡ್ಕೊತೀನಿ, ಬಿಕಾಸ್ ನಮ್ದು ಈ ಸೈಡ್ ಬರುತ್ತೆ ಪಾಯಿಂಟ್ ಬಿ. ಜಸ್ಟ್ ಅ ಮಿನಿಟ್. ಸೊ ನಾನು ಏನು ಮಾಡ್ತೀನಿ, ಇಲ್ಲೇ ಪ್ಲೇಟ್ 4 ಡ್ರಾ ಮಾಡ್ತೀನಿ, ಹೌದಾ? ಸೊ ಪ್ಲೇಟ್ 4 ಐ ವಿಲ್ ಕನೆಕ್ಟ್ ದಟ್ ಟು ಪಾಯಿಂಟ್ ಬಿ. ಪ್ಲೇಟ್ 4 ಪ್ಲೇಟ್ ಎ ಜೋಡಿ ಅಂತೂ ಎಲ್ಲೂ ಕನೆಕ್ಷನ್ ಇಲ್ಲ, ಹೌದಾ? ಬಿ ಜೋಡಿ ಅಷ್ಟೇ ಐತೆ, ಎಂಡ್ ಪಾಯಿಂಟ್. ಸೊ ಇದು ನಮ್ಮದು ಬ್ಯಾಟ್ರಿ ಇದನ್ನೊಂದು ಪಾಯಿಂಟ್ ಹೋಗಿ ಬಿ ಕನೆಕ್ಟ್ ಆಗಿರುತ್ತೆ ಪ್ಲೇಟ್ 4. ಈ ಪ್ಲೇಟ್ 4ಗೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಪ್ಲೇಟ್ 3 ಇಲ್ಲೊಂದು ಇನ್ವಾಲ್ವ್ಡ್ ಇತ್ತು, 2 ಜೋಡಿ. ಈ 4 ಜೋಡಿನೂ ಪ್ಲೇಟ್ 3 ಬರುತ್ತೆ ಇನ್ನೊಂದು ಸರ್ತಿ, ಹೌದಾ? ಸೊ ನೆಕ್ಸ್ಟ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರಲ್ಲೇ ಆ ಡೈಗ್ರಾಮ್ನಾಗ 1 and 3 ಕನೆಕ್ಟೆಡ್ ಅದಾವೆ.
ಅಬ್ಸರ್ವ್ ಮಾಡಿ ಡೈಗ್ರಾಮ್ 1 and 3ನ ಹಿಂಗೆ ವೈರ್ ಜೋಡಿ ಕನೆಕ್ಷನ್ ಮಾಡ್ಯಾರ ಈಗ ಅವ್ರು. ಸೊ ಆ ರೀತಿ ನಾವು ಕನೆಕ್ಷನ್ ಮಾಡಿದ್ವಿ. ಸೊ ಇದು ಪ್ಲೇಟ್ 3. ಸೊ ಇಲ್ಲಿ 3 and 4 ಸೇರಿ ಇನ್ನೊಂದು ಕೆಪಾಸಿಟರ್ ಆತಂದ್ರೆ, ಆ್ಯಂಡ್ ಈ 4 ಇಲ್ಲಿ ಎ ಜೋಡಿ ಎಲ್ಲೂ ಅಸೋಸಿಯೇಟ್ ಆಗಿಲ್ಲ, ಬರೀ ಇಷ್ಟ ಕನೆಕ್ಟ್ ಆಗೈತಿ ಅಂದರೆ ಇಲ್ಲೊಂದು ಪ್ಲೇಟ್ 3 ಐತಿ, ಇಲ್ಲೊಂದು ಪ್ಲೇಟ್ 3 ಐತಿ, ಇವೆರಡು ಹಿಂಗೆ ಜಾಯ್ನ್ ಆಗ್ತಾವೆ. ಹೌದಾ? ಇಲ್ಲಿ ಪ್ಯಾರಲ್ ಅಂತ ಕಾಂಬಿನೇಷನ್ ಬರೋಂಗಿಲ್ಲ. 4 ಇಲ್ಲೆಲ್ಲೂ ಬಂದಿಲ್ಲ. ಸೊ ಸೈಡಿಗೆ ಹೋಗ್ತಿಗದು ಬಿ ಜೋಡಿ ಅಷ್ಟು ಕನೆಕ್ಟ್ ಆಗೈತೆ. ಸೊ ದಟ್ ಮೀನ್ಸ್ ಇವು ಎರಡರದ್ದು ಕಾಂಬಿನೇಷನ್ ಸೇರಿ ಏನಾಯ್ತು ಹಂಗಾರೆ ಇಲ್ಲೇ ಪ್ಯಾರಲ್ ಆತ. ಹೌದಾ? ಈ 3 and 4 ಈ ಒಂದು ಸಿಸ್ಟಮ್ ಜೋಡಿ, ಈ ಒಂದು ಸೆಟ್ ಜೋಡಿ ಸೀರೀಸ್ನೊಳಗೈತಿ. ಅಂದರೆ ಇವೆರಡು ಫಸ್ಟ್ ಆಫ್ ಆಲ್ ನೀವು ಪ್ಯಾರಲಲ್ ಮಾಡ್ಕೋಬೇಕು. ε0a/d ε0a/d ಎರಡು ಸೇರಿ ಏನಾತ 2 ε0a/d ಆತ. ಸೊ ಇದನ್ನು ನೀವು ಸೀರೀಸ್ನೊಳಗೆ ಇನ್ನೊಂದು ε0a/d ಜೋಡಿ ಆ್ಯಡ್ ಮಾಡ್ಕೋಬೇಕು. ಸೊ ಈ ಸೀರೀಸ್ ಜೋಡಿ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ರೆಸಿಪ್ರೋಕಲ್ ತೊಗೊಂಡು ಮಾಡ್ತೀವಿ. ಸೊ ಆ ರೀತಿ ನೀವು ರೆಸಿಪ್ರೋಕಲ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿದರೆ ದಿ ಆನ್ಸರ್ ಮಸ್ಟ್ ಬಿ 2/3 ε0a/d. ಸೊ ಈಗ ಹೆಂಗಂತ ಆ ಕ್ಯಾಲ್ಕುಲೇಷನ್ ತೋರಿಸ್ಬಿಡ್ತೀನಿ ನಿಮ್ಗೆ. 2 ε0a/d ಮತ್ತು ε0a/d ಈಗ ಅವೆರಡು ಪ್ಯಾರಲಲ್ ಇದ್ದವಲ್ಲ, ಅವೆರಡು ಸೇರಿ ಆಗಿತ್ತೆ. ಇದು ಇನ್ನೊಂದು ಇವೆರಡು ಸೇರಿ ಸೀರೀಸ್ನಾಗ ಅದಾವೆ ಈಗ. ಸೊ ಈಗ ಹೆಂಗೆ ಮಾಡ್ಕೊಂಬಿಡೋದು ನಾವು, ಇದಕ್ಕೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿ ε0a/dನ ಸಿ ಅನ್ಕೊಂಬಿಡೋದು, ಇದನ್ನು 2c ಅನ್ಕೊಂಬಿಡೋದು. ಹೌದಾ? ಸೊ ಇವೆರಡು ಸೀರೀಸ್ ಇದ್ದಾಗ ಏನು ಮಾಡ್ತೀವಿ ನಾವು, C1 C2 ಡಿವೈಡ್ C1 + C2 ಮಾಡ್ತೀವಿ. C1 C2 ಅಂದರೆ 2c² ಡಿವೈಡೆಡ್ C1 + C2 ಅಂದರೆ 3c ಆದ 2c/3 ಉಳಿತು. ಸಿ ಅಂದ್ರೆ ಏನ್ರಿ ಈಗ ε0a/d. ಸೊ 2/3 ε0a/d ಆನ್ಸರ್. ಸೊ ಈ ಟೈಪ್ ಆಫ್ ಕ್ವಶನ್ ನಿಮಗೆ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಎರಡು ಪ್ಯಾಟರ್ನ್ ಒಳಗೆ ಬರೀ ಪ್ಯಾರಲಲ್ ಇತ್ತು. ಫಸ್ಟ್ ಪ್ಯಾಟರ್ನ್ ಒಳಗೆ 2 ಪ್ಯಾರಲಲ್ ಇತ್ತು, ಸೆಕೆಂಡ್ ಪ್ಯಾಟರ್ನ್ ಒಳಗೆ 3 ಪ್ಯಾರಲಲ್ ಇತ್ತು. ಸೀರೀಸ್ ಎಲ್ಲೂ ಬಂದಿದ್ದಿಲ್ಲ, ಬರೀ ಪ್ಯಾರಲಲ್ ಅಷ್ಟೇ ಇತ್ತು. ಈ ಥರ್ಡ್ ಕಾಂಬಿನೇಷನ್ ಒಳಗೆ ನಮ್ಗೆ 2 ಕೆಪಾಸಿಟರ್ ಪ್ಯಾರಲಲ್ ಪ್ಲಸ್ 1 ಸೀರೀಸ್ನೊಳಗೆ ಬಂತು. ಆ ಸೀರೀಸ್ನೊಳಗೆ ಎದಕ್ಕೆ ಬಂತಂದ್ರೆ ಒಂದು ಪ್ಲೇಟ್ 4th ಪ್ಲೇಟ್ ಪಾಯಿಂಟ್ ಬಿ ಕನೆಕ್ಟ್ ಆಗಿ ಪಾಯಿಂಟ್ ಬಿಗೆ ಕನೆಕ್ಟ್ ಆಗಿ ಬೇರೆ ಕಡೆ ಎಲ್ಲೂ ಅದು ಕನೆಕ್ಟ್ ಆಗಿರಲಿಲ್ಲ. ಸೊ ನೀವು ಬೇಕಾದ್ರೆ ಈ ಥರ್ಡ್ ಪ್ಯಾಟರ್ನ್ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಆ ಎಕ್ಸ್ಪ್ಲನೇಷನನ್ನು ಬೇಕಾದ್ರೆ ಇನ್ನೊಮ್ಮೆ ಕೇಳ್ರಿ, ನಿಮಗೆ ಎಕ್ಸಾಕ್ಟ್ಲಿ ಹೆಂಗೆ ಇದನ್ನು ಮಾಡ್ಬೇಕಂತ ಗೊತ್ತಾಗುತ್ತೆ. 3 ಪ್ಯಾಟರ್ನ್ ನಾವು ನೋಡಿವಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೀಗ. ಸೊ ನೆಕ್ಸ್ಟ್ ಕ್ವಶನ್, ದ ಇಕ್ವಿವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಅಂತ ಹೇಳಿ ಒಂದು ಗ್ರೂಪ್ ಆಫ್ ಕೆಪಾಸಿಟರ್ಸ್ ಕೊಟ್ಟಾರ. ಬಿಟ್ವೀನ್ ಎ ಆ್ಯಂಡ್ ಬಿ ಅಂತಾರ ಅವ್ರು. ಇದು ಭಾರಿ ಕೇರ್ಫುಲಿ ಅಬ್ಸರ್ವ್ ಮಾಡ್ಬೇಕು. ಬಿಟ್ವೀನ್ ಯಾವ 2 ಪಾಯಿಂಟ್ಸ್ ಅಂದಿರ್ತಾರಲ್ಲ, ಆ 2 ಪಾಯಿಂಟ್ ನೋಡು ನೀವು ಬ್ಯಾಟ್ರಿ ಕನೆಕ್ಟ್ ಮಾಡ್ಬೇಕು. ಸೊ ಈ ಕ್ವಶನ್ ಒಳಗೆ ಈಗ ಅವರು ಇನ್ನೊಂದು ನೇಮಿಂಗ್ ನಾ ಬಿಟ್ಟಿದ್ದಿಲ್ಲ, ದಿಸ್ ಈಸ್ ಜಿ. ನೇಮಿಂಗ್ ಯಾವ ರೀತಿ ಮಾಡ್ಯಾರ ನೋಡ್ರಿ, ಎ ಬಿ ಮಾಡ್ಯಾರ, ನಡುವಿಲೆಲ್ಲೂ ನೇಮಿಂಗ್ ಮಾಡಿಲ್ಲ. ಆಮೇಲೆ ಎ ಬಿ ಸಿ ಡಿ ಒಳಗಿನ ಸಿ ಬಿಟ್ಬಿಟ್ಟಾರ, ಬಿಕಾಸ್ ಎಲ್ಲ ಕಡೆ ಇಲ್ಲಿ ಕೆಪಾಸಿಟರ್ಗೆ ಸಿಂಬಾಲ್ ಸಿ ಯೂಸ್ ಮಾಡ್ಯಾರ ಅಂತೇಳಿ. ಎ ಬಿ ಡಿ ಇ ಎಫ್ ಜಿ ಅಂತ ಹೇಳಿ ಮಾಡ್ಯಾರ. ಅವರಿಗೆ ಇಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಬೇಕಂತ. ಅಂದ್ರೆ ಎ ಮತ್ತು ಬಿ ನಡು ಇಲ್ಲೆಲ್ಲೋ ಒಂದು ಕೆಪಾಸಿಟರ್ ಬರ್ತೈತಿ, ಸಾರಿ ಬ್ಯಾಟ್ರಿ ಬರ್ತೈತಿ. ಸೊ ನೀವು ಇಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದ ಸೇಮ್ ಕ್ವಶನ್ ಸಮ್ಟೈಮ್ಸ್ ನಾನು ನೋಡಿನಿ, ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಡಿ ಅಂತ ಕೇಳ್ತಾರೆ. ಹಿಂಗೆ ಅಂದರೆ ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿ, ಅವಾಗ ಒಂದು ಬೇರೆ ಆನ್ಸರ್ ಬರ್ತೈತೆ. ಬಿಟ್ವೀನ್ ಎ ಆ್ಯಂಡ್ ಬಿ ಈ 2 ಅಪೋಸಿಟ್ ಎಂಡ್ಸ್ ಕೇಳ್ತಾರೆ. ಸಮ್ಟೈಮ್ಸ್ ಇಲ್ಲಿಂದ ಇಲ್ಲಿ ಕೇಳ್ತಾರೆ. ಅದೇ ರೀತಿ ನೀವು ಅಲ್ಲಿ ಬ್ಯಾಟ್ರಿ ಐತೆ ಅಂತ ಇಮ್ಯಾಜಿನ್ ಮಾಡಿ ಆ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ನೋಡ್ಬೇಕು. ಇದರೊಳಗೆ ಯಾವ ಸೀರೀಸ್ ಅದಾವೆ, ಯಾವ ಪ್ಯಾರಲಲ್ ಅದಾವೆ ವಿಚಾರ ಮಾಡಿ ಅದ್ರ ತಕ್ಕಂಗೆ ಅವು ಫಾರ್ಮುಲಾ ಹಚ್ಚಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇದ್ರ ಆಪ್ಷನ್ಸ್ ಒಂದು ಹೇಳ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಆಪ್ಷನ್ 8c, ಸೆಕೆಂಡ್ 6c, ದೆನ್ 11/4c ಮತ್ತು ಆಪ್ಷನ್ ಡಿ 4/11c. ಇದು 11/4, ಇದು 4/11 ಆಯ್ತು. ಟ್ರೈ ಮಾಡ್ರಿ ಇದನ್ನ. ಸೊ ನೀವು ಈಗ ಪಾಸ್ ಮಾಡಿ ಇದನ್ನು ಟ್ರೈ ಮಾಡಿರಿ ಅಂತ ಅಂದ್ಕೊಂಡ್ರೆ ಇದಕ್ಕೆ ಆನ್ಸರ್ ಆಪ್ಷನ್ ಡಿ 4/11c ಬರ್ಬೇಕು. ಸೊ ಇದನ್ನು ಹೆಂಗೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಇದನ್ನು ನೀವು ಸಿನ್ಸಿಯರ್ಲಿ ಸಾಲ್ವ್ ಮಾಡೋಕ್ಕೆ ಹೋಗಿರಿ ಅಂತ ಅಂದ್ಕೊಂಡ್ರೆ ಇದು ಆ್ಯಕ್ಚುಲಿ ಏನು ಟ್ರಿಕ್ ಐತಲ್ಲ ಅದು ನಿಮಗೆ ಗೊತ್ತಾಗಿದ್ದಿಲ್ಲ ಅಂದರೆ ನಿಮ್ಗೇನು ಅನಿಸಿರುತ್ತೆ ಗೊತ್ತ ಸರ್, ಇದ್ರೊಳಗೆ ಯಾವುದೂ ಸೀರೀಸು ಇಲ್ಲ, ಪ್ಯಾರಲಲ್ಲೂ ಇಲ್ಲ, ಏನೋ ಒಂದು ಮಿಸ್ಟೇಕ್ ಇರ್ಬೇಕು, ಇದ್ರೊಳಗೆ ರಾಂಗ್ ಐತೆ ಸರ್ ಕ್ವಶನ್ ಇದೆ ಅಂತ ಅನಿಸಿರ್ಬೇಕು. ಇಲ್ಲ ನೀವು ಕರೆಕ್ಟ್ ಸಾಲ್ವ್ ಮಾಡಿದ್ರೆ ದಟ್ ಈಸ್ ಗುಡ್. ಸೊ ಏನು ನಿಮ್ಗೆ ಕನ್ಫ್ಯೂಷನ್ ಆಗಿರುತ್ತೆ ಅಂದರೆ ನಾನು ನಿಮ್ಗೆ ಹೇಳಿದ್ದೆ 1ನೇ ಮಾಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವು 2 ಕೆಪಾಸಿಟರ್ ಸೀರೀಸ್ ಅನ್ರಿ ಇವು ಅಲ್ಲ. ಎದಕ್ಕಂದ್ರೆ ನಾನು ನಿಮ್ಗೆ ಹೇಳಿನಿ, ಒಂದು ಕೆಪಾಸಿಟರ್ ಇನ್ನೊಂದು ಕೆಪಾಸಿಟರ್ ಹೋಗ್ಬೇಕಾರೆ ಬೇರೆ ಯಾವುದು ರೋಡು ಪಾತ್ ವೈರ್ ಸಿಗಬಾರ್ದು.
ಹಿಂಗೆ ಹೋಗೋಬೇಕಾದ್ರೆ ಸ್ಟ್ರೇಟ್ ಒನ್ ವೇ ಇರ್ಬೇಕದು. ಸೊ ಹಂಗಿಲ್ಲ, ದಟ್ ಮೀನ್ಸ್ ದೀಸ್ ಟು ಆರ್ ನಾಟ್ ಇನ್ ಸೀರೀಸ್. ಹಂಗಂಥೇಳಿ ಇವು ಎರಡು ಸೀರೀಸು ಇಲ್ಲ, ಇವೆರಡು ಸೀರೀಸು ಇಲ್ಲ. ಆ್ಯಂಡ್ ಪ್ಯಾರಲ್ ಕಾಂಬಿನೇಷನ್ ಎಲ್ಲೂ ಬರೋಂಗಿಲ್ಲ. ಇವೆರಡು ಪ್ಯಾರಲ್, ಇದ್ರದ್ದು ಒಂದು ಪ್ಲೇಟ್ ಈ ಪಾಯಿಂಟ್ ಕನೆಕ್ಟ್ ಆಗೈತಿ, ಇದ್ರದ್ದು ಒಂದು ಪ್ಲೇಟ್ ಈ ಕಡೆ ಪಾಯಿಂಟ್ ಕನೆಕ್ಟ್ ಆಗೈತಿ. ಬಟ್ ಒಂದೊಂದು ಪ್ಲೇಟ್ ಅಷ್ಟೇ ಅಲ್ಲ, ಇದ್ರದ್ದು ಇನ್ನೊಂದು ಪ್ಲೇಟ್ ಎಲ್ಲಿ ಕನೆಕ್ಟ್ ಆಗಿರ್ತೈತಲ್ಲ ಈ ಪಾಯಿಂಟಿಗೆ, ಇದ್ರದ್ದು ಇನ್ನೊಂದು ಪ್ಲೇಟ್ ಅಲ್ಲೇ ಹೋಗ್ಬೇಕು. ಆದ್ರೆ ಒಂದು ಕೆಪಾಸಿಟರ್ನ ಹಿಂಗೆ ಜಂಪ್ ಮಾಡಿ ಹಿಂಗೆ ಹೋಗೋಂಗಿಲ್ಲ. ಇವು ಬೇಸಿಕ್ಸ್ ನಿಮಗೆ ಗೊತ್ತದಾವ ಅಂತ ಅನ್ಕೊಂಡೇನಿ. ಸೊ ಹಿಂಗೆ ಫೈಂಡ್ ಔಟ್ ಮಾಡ್ಕೊಳಕ್ಕೆ ನೀವು ಹೋದ್ರಿ ಅಂದ್ರೆ ಇದ್ರೊಳಗೆ ನಿಮಗೆ ಸೀರೀಸು ಸಿಗಂಗಿಲ್ಲ, ಪ್ಯಾರಲೂ ಸಿಗಂಗಿಲ್ಲ, ಹೆಂಗೆ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಇದನ್ನು ಹೆಂಗೆ ಮಾಡ್ಬೇಕಂತ ಹೇಳಿದೆ, ಈಗ ಪಾಯಿಂಟ್ ಎ ಆ್ಯಂಡ್ ಬಿ ನಡು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಯಾರಲ್ರಿ ಈಗ. ಓಕೆ, ಸೊ ಈಗ ನಾವು ಇಲ್ಲೊಂದು ಕರೆಂಟ್ ಫ್ಲೋ ಆಗತ್ತೆ ಅಂತ ಅನ್ಕೋಬೇಕು. ಇವು ಕೆಪಾಸಿಟರ್ಸ್ ಅಲ್ಲ, ಸಪೋಸ್ ಇವು ರೆಸಿಸ್ಟರ್ಸ್ ಅದಾವ ಅಂತ ತಿಕ್ಕೋರಿ. ರೆಸಿಸ್ಟರ್ಸ್ ಅಂತ ಅನ್ಕೋರಿ, ನಡೀತೈತಿ, ಏನಿಲ್ಲ. ಈ ಪಾಯಿಂಟ್ ಎ ಬ್ಯಾಟ್ರಿ ಕನೆಕ್ಟ್ ಆಗೈತಲ್ಲ, ಸೊ ಇಲ್ಲಿಂದ ಕರೆಂಟ್ ಫ್ಲೋ ಹಾಕೊಂಡು ಬರುತ್ತೆ, ಎಲ್ಲಿಂದ ಬ್ಯಾಟ್ರಿಯಿಂದ. ಸೊ ಬ್ಯಾಟ್ರಿ ನಿಮಗೆ ಗೊತ್ತಿರ್ಬೇಕು, ಕರೆಂಟ್ ಯಾವಾಗಲೂ ಕ್ಲೋಸ್ಡ್ ಪಾತ್ನೊಳಗೆ ಫ್ಲೋ ಆಗ್ತದೆ, ಹೌದಾ? ಸೊ ಇದನ್ನ ಟ್ರಿಕ್ ಯೂಸ್ ಮಾಡ್ತೀವಿ. ಇಲ್ಲಿ ಕರೆಂಟ್ ಆ್ಯಕ್ಚುಲಿ ಫ್ಲೋ ಆಗ್ತಿರಂಗಿಲ್ಲ, ಬಟ್ ನೀವು ಇಮ್ಯಾಜಿನ್ ಮಾಡಿರಿ, ಬ್ಯಾಟ್ರಿಯಿಂದ ಕರೆಂಟ್ ಬಂತು ಪಾಸಿಟಿವ್ನಿಂದ, ಎ ಕಡೆಯಿಂದ ಹಾಶ್ ಬಂತು. ಸೊ ಇಲ್ಲಿಂದ ಕರೆಂಟ್ ಹಿಂಗೆ ಹೋತ, ಸ್ವಲ್ಪ ಇಲ್ಲಿ ಮುಂದೆ ಹೋತು, ಇಲ್ಲೊಂದು ಜಂಕ್ಷನ್ ಬಂತು ಈಗ. ಸೊ ಕರೆಂಟ್ ಇಲ್ಲೊಂದು ಸ್ವಲ್ಪ ಹೋಗ್ತದೆ, ಇಲ್ಲೊಂದು ಸ್ವಲ್ಪ ಬರುತ್ತೆ ಕೆಳಗೆ. ಸೊ ಇಲ್ಲಿ ಹೋಗಿದ್ದದು ಹೋಗಲಿ, ಇಲ್ಲಿ ಕೆಳಗೆ ಬರ್ತದೆ ನೋಡ್ರಿ ಕರೆಂಟ್. ಸೊ ಇಲ್ಲಿ ಕೆಳಗೆ ಕರೆಂಟ್ ಇಲ್ಲಿ ತನಕ ಬಂತಂದ್ರೆ ಇಲ್ಲೊಂದು ಸ್ವಲ್ಪ ಹೋಗುತ್ತಾ, ಇಲ್ಲೊಂದು ಸ್ವಲ್ಪ ಹೋಗುತ್ತಾ ಅಂತ ಇರಂಗಿಲ್ಲ, ಬರೀ ಇಲ್ಲಷ್ಟು ಹೋಗುತ್ತೆ ಕರೆಂಟಿಗೆ. ಅದು ಸಪೋಸ್ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ, ಇಲ್ಲಿ ಫಾಲೋ ಮಾಡ್ರಿ ಕರೆಕ್ಟಾಗಿ. ಬ್ಯಾಟ್ರಿದು ಪಾಸಿಟಿವ್ನಿಂದ ಬಂದು ಕರೆಂಟು ಅಂದ್ರೆ ಇದು ಒಂದೇ ಸರ್ತಿ ನಾನು ಹೇಳಾಕತ್ತಿದ್ದು ನಿಮ್ಗೆ ಅಷ್ಟು ಡಿಫಿಕಲ್ಟ್ ಅನ್ಸುತ್ತೆ, ಭಾರಿ ಈಸಿ ಇರ್ತದೆ ಆ್ಯಕ್ಚುಲಿ. ಇಟ್ಸ್ ವೆರಿ ಈಸಿ. ಪಾಸಿಟಿವ್ನಿಂದ ಬಂತು, ಎ ಕಡೆಯಿಂದ ಬಂತು, ಇಲ್ಲಿ ಕರೆಂಟ್ ಬಂತು. ಇಲ್ಲಿ ಬಂದ ಮೇಲೆ ಇಲ್ಲೊಂದು ಸ್ವಲ್ಪ ಕರೆಂಟ್ ಹೋಗ್ತೈತಿ. ಇಲ್ಲಿ ಹಿಂಗೊಂದು ಸ್ವಲ್ಪ ಹೋಗುತ್ತೆ, ಕೆಳಗೊಂದು ಸ್ವಲ್ಪ ಬರುತ್ತೆ. ಈ ಕೆಳಗೆ ಬಂದಿದ್ದ ಕರೆಂಟ್ನೊಳಗೆ ಈ ಸೈಡ್ ಕರೆಂಟ್ ಹೋಗಂಗಿಲ್ಲ, ಎಲ್ಲೇ ಪಾಯಿಂಟ್ ಡಿ ಕಡೆ. ಬಿಕಾಸ್ ಪಾಯಿಂಟ್ ಡಿ ಈಸ್ ಓಪನ್, ಅದು ಎಲ್ಲೂ ಕರೆಂಟ್ ಆಗೇ ಇಲ್ಲರಿ. ಈಗ ಕ್ಲೋಸ್ಡ್ ಪಾತ್ ಬೇಕು ನಮ್ಮ ಕರೆಂಟಿಗೆ. ಸೊ ಪಾಯಿಂಟ್ ಡಿ ಕಡೆ ಕರೆಂಟ್ ಹೋಗಂಗೇ ಇಲ್ಲ ಅಂದ್ರೆ, ಅಲ್ಲಿ ಚಾರ್ಜಸ್ ಫ್ಲೋನ ಆಗಂಗಿಲ್ಲ ಅಂದ್ರೆ, ಇಲ್ಲಿರುವಂಥ ಕೆಪಾಸಿಟರ್ ಅನ್ಚಾರ್ಜ್ಡ್ ಇದ್ದಿದ್ದು ಅನ್ಚಾರ್ಜ್ಡ್ ಉಳಿದು ಬಿಡ್ತೈತೆ. ಅನ್ಚಾರ್ಜ್ಡ್ ಉಳಿತಂದ್ರೆ ಈ ಕೆಪಾಸಿಟರ್ ಅಲ್ಲಿ ಇದ್ದು ಇಲ್ಲಾರ್ದಂಗೆ, ಅದಕ್ಕೆ ನಾವು ಏನು ಮಾಡ್ಬೋದು ಗೊತ್ತೇನೆ, ಈ ಕೆಪಾಸಿಟರ್ ರಬ್ ಮಾಡಿಬಿಡ್ಬೋದು, ಮೂವ್ ಹೋತು. ಅದು ಹಂಗೆ ಸುಮಾರು ಶೋಕ್ ಇಟ್ಟರಲ್ಲಿ ಆ ಕೆಪಾಸಿಟರ್ ಇಲ್ಲೇ ಇಲ್ಲ. ಇನ್ನೊಂದು ಸರ್ತಿ ಇಲ್ಲಿಂದ ಕರೆಂಟ್ ಬಂತು, ಇಲ್ಲೊಂದು ಸ್ವಲ್ಪ ಹೋಗ್ತೈತಿ, ಬಿಕಾಸ್ ಅಲ್ಲಿ ಕ್ಲೋಸ್ಡ್ ಪಾತ್ ಐತಿ. ಇಲ್ಲಿ ಕೆಳಗೊಂದು ಸ್ವಲ್ಪ ಬರುತ್ತೆ, ಈ ಸೈಡ್ ಹೋಗಂಗಿಲ್ಲ. ಇಲ್ಲಿ ಕರೆಂಟ್ ಬಂತು, ಓಕೆ. ಇಲ್ಲಿ ಕರೆಂಟ್ ಬಂದಿರುತ್ತಲ್ಲ ಇನ್ನು ಸ್ವಲ್ಪ ಮೇಲೆ, ಆಗಲೇ ನಾವು ಇಲ್ಲಿ ತನಕ ಕಳಿಸಿದ್ವಲ್ಲ, ಇಲ್ಲಿಂದ ಬಂತು, ಇಲ್ಲೊಂದು ಸ್ವಲ್ಪ ಹೋಗ್ತೈತಿ, ಇಲ್ಲಿ ಕೆಳಗೊಂದು ಸ್ವಲ್ಪ ಬರುತ್ತೆ, ಹೌದಾ? ಇಲ್ಲಿಂದ ಬಂದಿದ್ದು ಇಲ್ಲಿ ಬಂದಿದ್ದು ಎರಡೂ ಜಾಯಿನ್ ಆಗ್ತಾವೆ. ಸೊ ಜಾಯಿನ್ ಆಗಿ ಆ್ಯಕ್ಚುಲಿ ಜಾಯಿನ್ ಆಗಿ ಈ ಕಡೆ ಹೋಗೋಕೆ, ಮತ್ತು ಇದು ಓಪನ್ ಪಾತ ಐತಿ, ಕ್ಲೋಸ್ಡ್ ಇಲ್ಲ. ಸೊ ಅದಕ್ಕೆ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕೆಳಗೆ ಬರಂಗಿಲ್ಲ ರೀ. ಇದು ಇನ್ನೊಂದು ಹೇಳ್ತೀನಿ ನೋಡ್ರಿ, ಇಲ್ಲಿಂದ ಕರೆಂಟ್ ಬಂದು ಹಿಂಗೆ ಬಂದಿರ್ತೈತೆ, ಇಲ್ಲೊಂದು ಸ್ವಲ್ಪ ಕರೆಂಟ್ ಬಂತ, ಇದ ಕರೆಂಟ್ ಹಿಂಗೆ ಬಂದು ಇಲ್ಲಿ ಹೋಗಂಗೆ ಇಲ್ಲ. ಈ ಜಿ ಕಡೆನೂ ಓಪನ್ ಪಾತ್ ಐತಿ, ಇಲ್ಲಿಂದ ಮುಂದೆ ಅವು ಎಲೆಕ್ಟ್ರಾನ್ಸ್ ಹೋಗಿ ಎಲ್ಲೂ ಜಿಗಂಗಿಲ್ಲ ಅವು ಗಾಳ್ಯಾಗ. ಸೊ ಇಲ್ಲಿ ಕರೆಂಟ್ ಹೋಗಂಗಿಲ್ಲ, ಓಕೆ. ಸೊ ಇನ್ನೊಂದು ಸರ್ತಿ ಇಲ್ಲಿ ಕರೆಂಟ್ ಬಂತು, ಇಲ್ಲೊಂದು ಸ್ವಲ್ಪ ಹೋತು, ಇಲ್ಲಿ ಕೆಳಗೆ ಬಂತು, ಈ ಸೈಡ್ ಅದಕ್ಕೆ ಹೋಗಂಗಿಲ್ಲ, ಓಪನ್ ಪಾತ್. ಕರೆಂಟ್ ಇಲ್ಲಿ ಫ್ಲೋ ಹಾಕೊಂಡು ಬಂತು, ಹಿಂಗೆ ಅದಕ್ಕೆ ಹೋಗಂಗಿಲ್ಲ, ಓಪನ್ ಪಾತ್. ಸೊ ಮತ್ತೆ ಹಿಂಗೆ ಮೇಲೆ ಬಂತು, ಇಲ್ಲೊಂದು ಸ್ವಲ್ಪ ಬಂದಿರುತ್ತಲ್ಲ, ಅವು ಎರಡು ಆ್ಯಡ್ ಆಗಿ ಹಿಂಗೆ ಬಂದು ಬಿ ಒಳಗೆ ಹಾಸಿ ಮತ್ತು ಬ್ಯಾಟ್ರಿ ಕಡೆ ಬರ್ತಾವೆ. ಸೊ ನಮ್ದು ಆ್ಯಕ್ಚುಲಿ ಸರ್ಕಿಟ್ ಏನು ಕಾಣಿಸಾಗತ್ತೈತಲ್ಲ ಹಂಗಿಲ್ಲ, ಇಟ್ ಹ್ಯಾಸ್ ಗಾಟ್ ರೆಡ್ಯೂಸ್ ಟು ದಿಸ್ ಒನ್. ಈಗ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಮಾಡೋದು ಈಸಿ ಐತಿ. ಇಲ್ಲೇ ವೆರಿ ಕ್ಲಿಯರ್ಲಿ ನಮ್ಗೆ ಗೊತ್ತಾಗುತ್ತೆ, ದೀಸ್ 3 ಹಿಂಗದಾವಲ್ಲಿ ಇವು ಮೂರು ಸೀರೀಸ್ನಾಗ ಅದಾವೆ. ಈಗ ಸಿ ಸಿ ಇಲ್ಲಿ ನೋಡ್ರಿ ಅಂತಂದ್ಯಾಗ ಅಷ್ಟ. ಈ ಪ್ಲೇಟು ಇಲ್ಲಿಂದ ಇಲ್ಲೇ ಒಂದ ವೇ ಐತಿ ಈಗ, ಓಕೆ. ದರ್ ಇಸ್ ನೋ ಎನಿ ಅದರ್ ವೈಯರ್. ಸೊ ಇವೆರಡು ಸೀರೀಸ್, ಮೂರು ಸೀರೀಸ್ ಬಂದು. ಸೊ ಇವು ಮೂರು ಸೇರಿ ನೀವು ಫಾರ್ಮುಲಾ ಗೊತ್ತಿದ್ರೆ ಐಡೆಂಟಿಕಲ್ ಇದ್ದಾಗ ನಾವು ಸೀರೀಸ್ನಾಗ C/N ಅಂತ ಮಾಡಿಬಿಡ್ತೀವಿ. ಸೊ C/3 ಆತ. ದ್ಯಾಟ್ C/3 ಈಸ್ ಇನ್ ಪ್ಯಾರಲಲ್ ವಿತ್ ದಿಸ್ C. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗಿ ಇದನ್ನು ಸಾಲ್ವ್ ಮಾಡಿದರೆ ಇದರೊಳಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್, ಪ್ರತಿಯೊಂದು ಕೆಪಾಸಿಟೆನ್ಸ್ ಅವರು ಸಿ ಕೊಟ್ಟಾರಲ್ಲ, ಆ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋದ್ರೆ, ಆ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಂತ ಅನ್ಕೊಂಡಿನ 4/11C ಆನ್ಸರ್ ಬರ್ತದೆ, ಅದು ಆಪ್ಷನ್ ಡಿ, ಓಕೆ. ಸೊ ಈ ವಿಡಿಯೋದೊಳಗೆ ಇಷ್ಟು ಕ್ವಶನ್ಸ್ ಸಾಕು. ಇನ್ನೂ ಒಂದಿಷ್ಟು ವೆರೈಟಿ ನಾವು
ಈ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ಸ್ ಮೇಲೆ ಚಕ್ವಾರಿಟಿ ಬರ್ತಾವೆ. ಅದರೊಳಗೆ ಸ್ಟ್ಯಾಂಡರ್ಡ್ ಕ್ವಶನ್ಸನ್ನು ನಾನು ಆರಿಸಿ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗ್ಯಾವ. ಯು ಆರ್ ಮೇಕಿಂಗ್ ಯೂಸ್ ಆಫ್ ದೀಸ್ ವಿಡಿಯೋಸ್ ಅಂತ ಅನ್ಕೊಂಡೇನೆ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.